ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು 17 ವರ್ಷಗಳ ಕಾಲ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರು ಸತತವಾಗಿ ಆಯ್ಕೆ ಆಗ್ತಾ ಬಂದಿದ್ರು. ಈಗ ಮೊದಲ ಬಾರಿಗೆ 17 ವರ್ಷಗಳ ನಂತರ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಈಗ ಆಯ್ಕೆಯಾಗಿದ್ದಾರೆ ಡಿಕೆ ಶಿವಕುಮಾರ್. ಮೊದಲಿಗೆ ಸುರ್ಜೇವಾಲಾ ಹಾಗೂ ಈಗಾಗಲೇ ಪಕ್ಷದ ಹೈಕಮಾಂಡ್ನ ವೀಕ್ಷಕರು ಬಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೊಸದಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಯಾಕಂದ್ರೆ ಅಲ್ಲಿ ಇದ್ದಂಥದ್ದು ಒಂದೇ ಹೆಸರು, ಬೇರೆ ಯಾವುದೇ ರೀತಿಯಾದಂತಹ ವಿಚಾರಗಳು ಇರಲಿಲ್ಲ. ಒಂದು ಔಪಚಾರಿಕವಾದಂತಹ ಘೋಷಣೆ ಮಾತ್ರ ಬಾಕಿ ಉಳಿದಿತ್ತು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಎಲ್ಲ ಶಾಸಕರು ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಹಾಗೂ ಜಯರಾಮ್ ರಮೇಶ್ ಅವರ ಮುಂದೆ ಅನುಮೋದನೆಯನ್ನ ನೀಡಲಾಗಿದೆ. ಹೈಕಮಾಂಡ್ಗೆ ಮಾಹಿತಿಯನ್ನ ಈಗಾಗಲೇ ವೀಕ್ಷಕರು ಕೂಡ ರವಾನೆ ಮಾಡಿದ್ದಾರೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿಯ ನಾಯಕರಾಗಿ ಅವರು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಈಗ ಡಿಕೆ ಶಿವಕುಮಾರ್. ಇದುವರೆಗೂ ಕೂಡ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ರು. ಈಗ ಸಿದ್ದರಾಮಯ್ಯನವರ ಸ್ಥಾನದಲ್ಲಿ ಶಿವಕುಮಾರ್ ಅವರು ಈಗ ಆಯ್ಕೆಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಯುಗ ಇಲ್ಲಿಂದ ಆರಂಭ ಆಗುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆಯ ಮೊದಲ ಹಂತದ ಕೆಲಸ ಈಗ ಪೂರ್ಣಗೊಂಡಿದೆ. ಮೊದಲ ಹಂತದಲ್ಲಿ ಈಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ಆಯ್ಕೆಯಾಗಿದ್ದಾರೆ. ಇಲ್ಲಿಂದ ಸೀದಾ ಲೋಕಭವನಕ್ಕೆ ಹೋಗ್ತಾರೆ. ಅಲ್ಲಿ ಲೋಕಭವನದಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮಾಡಲಿದೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನ ಜೊತೆಗೆ ಮಾಜಿ ಶಾಸಕಾಂಗ ಪಕ್ಷದ ನಾಯಕ ಹಾಗೆಯೇ ಪಕ್ಷದ ಉಸ್ತುವಾರಿ ಇವರುಗಳು ಕೂಡ ಲೋಕಭವನಕ್ಕೆ ಹೋಗುವಂತಹ ನಿರೀಕ್ಷೆ ಇದೆ. ಇತರೆ ಶಾಸಕರುಗಳು ನಾಯಕರುಗಳು ಕೂಡ ಹೋಗಬಹುದು. ಲೋಕಭವನಕ್ಕೆ ಹೋಗಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಇವತ್ತು ಮಾಡಲಾಗಿದೆ. ಸುರ್ಜೇವಾಲಾ ಹಾಗೂ ಜಯರಾಮ್ ಅವರ ಸಮ್ಮುಖದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಿದೆ. ಇಲ್ಲಿ ಬಹಳ ಆಯ್ಕೆಗಳೇನಿರಲಿಲ್ಲ. ಅನುಮೋದನೆಯನ್ನ ಕೊಡುವಂಥದ್ದು ಅಂದ್ರೆ ಒಬ್ರು ಸೂಚನೆಯನ್ನ ಮಾಡ್ತಾರೆ, ಮತ್ತೊಬ್ರು ಅನುಮೋದನೆಯನ್ನ ಮಾಡ್ತಾರೆ. ಇದೊಂದು ಸಹಜ ಪ್ರಕ್ರಿಯೆ. ಮೊದಲು ಒಬ್ರು ಸೂಚನೆಯನ್ನ ಮಾಡಬೇಕಾಗುತ್ತೆ. ಬಹುತೇಕ ಸಿದ್ದರಾಮಯ್ಯನವರ ಮೂಲಕವಾಗಿ ಶಿವಕುಮಾರ್ ಅವರನ್ನ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಸೂಚನೆಯನ್ನ ಮಾಡಲಾಗುತ್ತೆ. ಅದಾದ ನಂತರ ಪಕ್ಷದ ಹಿರಿಯ ನಾಯಕರುಗಳು ಅದನ್ನು ಅನುಮೋದನೆ ಮಾಡ್ತಾರೆ. ಆ ಮೂಲಕ ಇಡೀ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೇರೆ ಯಾವುದೇ ವಿರೋಧಗಳು ಇಲ್ಲದೇನೆ ಅವಿರೋಧವಾಗಿ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದೆ. ಸಿಎಲ್ಪಿ ಸಭೆಯಲ್ಲಿ ಒಕ್ಕೊರಲಿನಿಂದ ಈಗ ಆಯ್ಕೆಯಾಗಿದೆ. ಒಂದೇ ಹೆಸರಿದ್ದಂಥದ್ದು, ಅದು ಶಿವಕುಮಾರ್ ಅವರ ಹೆಸರು. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಇವತ್ತು ವಿಧಾನಸೌಧದಲ್ಲಿ ಆಯ್ಕೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ನಡೆದಿರುವ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆಯನ್ನು ಈಗ ಮಾಡಿ ಮುಗಿಸಲಾಗಿದೆ. 1989ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಶಾಸಕರಾಗಿ ಆಯ್ಕೆಯಾದಲ್ಲಿಂದ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಎಲ್ಲ ಚುನಾವಣೆಗಳನ್ನು ಕೂಡ ಗೆದ್ದುಕೊಂಡು ಬಂದಂಥವರು. ಮೊದಲಿಗೆ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಂತಹ ಶಿವಕುಮಾರ್ ಅವರು 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ಯಾವಾಗ ಸಾತನೂರು ವಿಧಾನಸಭಾ ಕ್ಷೇತ್ರ ಹೊರಟು ಹೋಗುತ್ತೆ, ಅಲ್ಲಿ ಕೇವಲ ಕನಕಪುರ ವಿಧಾನಸಭಾ ಕ್ಷೇತ್ರ ಮಾತ್ರ ಉಳ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅವರು ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯನ್ನು ಸ್ಪರ್ಧಿಸ್ತಾರೆ. ಮೊದಲ ಚುನಾವಣೆ ಸ್ವಲ್ಪ ಮಟ್ಟಿಗೆ ಫೈಟ್ನಿಂದ ಕೂಡಿದ್ರು. ನಂತರದ ಚುನಾವಣೆಗಳು ನಿರಾಯಾಸವಾದಂತಹ ಗೆಲುವನ್ನು ತಂದುಕೊಡುತ್ತೆ. ಸಿಎಲ್ಪಿಯನ್ನು ಮುಗಿಸಿ ಈಗಾಗಲೇ ಸಿಎಲ್ಪಿ ಸಭೆಯನ್ನು ಮುಗಿಸಿ ಸಿದ್ದರಾಮಯ್ಯನವರು ಹೊರಗೆ ಬರ್ತಾ ಇದ್ದಾರೆ. ಸಭೆ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯನವರು ಬಂದು ಕೇವಲ 10 ನಿಮಿಷದಲ್ಲಿ ಸಭೆ ಮುಕ್ತಾಯ ಆಗಿದೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಮಾತುಕತೆಗಳಿಗೆ ಅವಕಾಶಗಳೇನು ಇರೋದಿಲ್ಲ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉದ್ದುದ್ದ ಭಾಷಣದ ಅಗತ್ಯವೂ ಕೂಡ ಇರೋದಿಲ್ಲ. ಅಲ್ಲಿ ಕೇವಲ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಮಾತ್ರ ನಡೆಯುತ್ತೆ. ಆ ಆಯ್ಕೆ ಪ್ರಕ್ರಿಯೆ ಈಗ ಮುಕ್ತಾಯಗೊಂಡಿದೆ. ಕಾಂಗ್ರೆಸ್ನ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದೆ. ಸಿದ್ದರಾಮಯ್ಯನವರು ಈಗಾಗಲೇ ಈ ಸಭೆಯನ್ನು ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಆ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಅಧಿಕಾರದ ಚುಕ್ಕಾಣಿ ಈಗ ಸಿದ್ದರಾಮಯ್ಯನವರ ಕೈಯಿಂದ ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಅವರ ಕೈಗೆ ಹಸ್ತಾಂತರ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕಾರ್ಯಾರಂಭವನ್ನ
ಮಾಡುವಂತಹ ಪ್ರಕ್ರಿಯೆಗಳ ಮೊದಲ ಹಂತ ಈಗ ಮುಕ್ತಾಯ ಆಗಿದೆ. ಅದಾದ ನಂತರ ಮುಂದಿನ ಹಂತಗಳಿರುವಂಥದ್ದು ಶಿವಕುಮಾರ್ ಅವರು ಲೋಕಭವನಕ್ಕೆ ಹೋಗಿ ಹಕ್ಕು ಮಂಡನೆಯನ್ನು ಮಾಡಬೇಕು, ತನ್ನ ಸರ್ಕಾರ ರಚನೆಗೆ ಅವಕಾಶವನ್ನು ರಾಜ್ಯಪಾಲರ ಹತ್ರ ಕೇಳಬೇಕು ಮತ್ತು ರಾಜ್ಯಪಾಲರ ಹತ್ರ ತಾನು ಯಾವತ್ತು ಯಾವ ಹೊತ್ತಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೇನೆ ಅನ್ನುವಂತಹ ಪತ್ರವನ್ನು ಅವರು ಕೊಡ್ತಾರೆ. ಅವರು ಕೊಟ್ಟಂತಹ ಪತ್ರವನ್ನು ಆಧರಿಸಿ ರಾಜ್ಯಪಾಲರು ಅದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಆ ನಂತರ ರಾಜ್ಯಪಾಲರ ಅನುಮೋದನೆಯನ್ನು ಪಡ್ಕೊಂಡು ನಿಯೋಜಿತ ಮುಖ್ಯಮಂತ್ರಿಯಾಗಿದ್ದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಜೂನ್ 3ರಂದು ಸಂಜೆ 5:15ಕ್ಕೆ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ನಿರೀಕ್ಷೆ ಇದೆ. ಅಧಿಕೃತವಾದಂತಹ ಘೋಷಣೆಯನ್ನ ಇನ್ನಷ್ಟಿನ ಡಿ ಕೆ ಶಿವಕುಮಾರ್ ಅವರು ಮಾಡಬೇಕಾಗಿದೆ. ಇಷ್ಟು ಹೊತ್ತಿಗೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿ ಮೊದಲ ಹಂತದಲ್ಲಿ ಮುಖ್ಯಮಂತ್ರಿಯವರ ಜೊತೆಗೆ ಎಷ್ಟು ಜನ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಯಾವೆಲ್ಲ ಶಾಸಕರುಗಳು ಮಂತ್ರಿಗಳಾಗಿ ಈಗ ಆಯ್ಕೆ ಆಗ್ತಾರೆ ಅನ್ನೋದನ್ನ ನೋಡಬೇಕು. ಬಹಳ ಕುತೂಹಲ ಇರುವಂಥದ್ದು ಎಷ್ಟು ಜನ ಮಂತ್ರಿಗಳನ್ನ ಈಗ ಈ ಒಂದು ಆಯ್ಕೆ ಪ್ರಕ್ರಿಯೆಯ ಸಂದರ್ಭದಲ್ಲಿ ಎಷ್ಟು ಜನ ಮಂತ್ರಿಗಳನ್ನ ಈಗ ಅವರು ತನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ಅನ್ನೋದರ ಬಗ್ಗೆ ಕುತೂಹಲ ಇದೆ. CLPಯಲ್ಲಿ ಈಗಾಗಲೇ ಒಕ್ಕೊರಲಿನಿಂದ ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ನಡೆದಿದೆ. ಶಿವಕುಮಾರ್ ಅವರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಅದರೊಂದಿಗೆ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಶಿವಕುಮಾರ್ ಅವರು ಕರ್ನಾಟಕದ ಅಧಿಕಾರದ ಚುಕ್ಕಾಣಿಯನ್ನ ಕಾಂಗ್ರೆಸ್ ಪಕ್ಷದ ಮೂಲಕವಾಗಿ ಪಡಿತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಶಸ್ವಿಯಾಗಿ 17 ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕನಾಗಿ 2 ಬಾರಿ ಮತ್ತು 2 ಬಾರಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿ 1 ಬಾರಿ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ಸತತ 17 ವರ್ಷಗಳಿಂದ ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಬಂದಂಥವರು ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಸುದೀರ್ಘ ರಾಜಕಾರಣದಲ್ಲಿ 1990ರಲ್ಲಿ ಬಂಗಾರಪ್ಪ ಅವರು ಸಾರೆಕೊಪ್ಪ ಬಂಗಾರಪ್ಪ ಅವರ ಕ್ಯಾಬಿನೆಟ್ನಲ್ಲಿ ಮೊದಲ ಬಾರಿಗೆ ಅವರ ಸಂಪುಟಕ್ಕೆ ಮಂತ್ರಿ ಮಂಡಲಕ್ಕೆ ಅವತ್ತು ಸೇರ್ಪಡೆ ಆಗ್ತಾರೆ. ರಾಜ್ಯ ಖಾತೆಯನ್ನು ಅವತ್ತು ಅವರು ಪಡ್ಕೊಳ್ತಾರೆ. ಅಲ್ಲಿಂದ ನಂತರ ಅವರು ಏನು ಸತತವಾಗಿ ಶಾಸಕರಾಗಿ ಆಯ್ಕೆ ಆಗ್ತಾ ಬಂದಂಥವರು 1999ರಲ್ಲಿ SM ಕೃಷ್ಣ ಅವರ ಸರ್ಕಾರದಲ್ಲಿ ಅವರು ಪ್ರಬಲ ನಗರಾಭಿವೃದ್ಧಿ ಖಾತೆಯನ್ನು ಮೊದಲಿಗೆ ಸಹಕಾರ ಖಾತೆಯನ್ನು ಪಡ್ಕೊಳ್ತಾರೆ. ಅದಾದ ನಂತರ ಪ್ರಬಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸ್ತಾರೆ. ಮುಂದೆ ಧರ್ಮಸಿಂಗ್ ಅವರ ಸರ್ಕಾರದ ಅವಧಿಯಲ್ಲಿ ಅವರಿಗೆ ಮಂತ್ರಿ ಆಗುವಂತಹ ಯೋಗ ಕೂಡಿ ಬರೋದಿಲ್ಲ. ಸಿದ್ದರಾಮಯ್ಯನವರು 2013ರಲ್ಲಿ ಮತ್ತೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಅಧಿಕಾರ ಸ್ವೀಕರಿಸಿದಾಗಲೂ ಕೂಡ ಶಿವಕುಮಾರ್ ಅವರು ಮಂತ್ರಿ ಆಗೋದಿಲ್ಲ. 6 ತಿಂಗಳ ನಂತರ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲಾಗುತ್ತೆ. 2014ರ ಜನವರಿ ತಿಂಗಳಲ್ಲಿ ಅವರು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ. ಅಲ್ಲಿಂದ 4.5 ವರ್ಷಗಳ ಕಾಲ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಇಂಧನ ಸಚಿವರಾಗಿ, ಪವರ್ ಮಿನಿಸ್ಟರ್ ಆಗಿ, ಪವರ್ಫುಲ್ ಮಿನಿಸ್ಟರ್ ಆಗಿಯೂ ಕೂಡ ಬೆಳೆದಂಥವರು ಡಿ ಕೆ ಶಿವಕುಮಾರ್. ಆ ಪವರ್ ಮಿನಿಸ್ಟರ್ ನಂತರ ಅವರು ಏನು ಸಮ್ಮಿಶ್ರ ಸರ್ಕಾರ ಬಂದಾಗ ಶಿವಕುಮಾರ್ ಅವರು ಈಗ ಕರ್ನಾಟಕದ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಕಾಂಗ್ರೆಸ್ನ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಹೊರಗಡೆ ಬರುವಂಥದ್ದಿದೆ. ಅವರು ಕೂಡ ಇನ್ನು ನೇರವಾಗಿ ರಾಜಭವನಕ್ಕೆ ತೆರಳುತ್ತಾರೆ, ಲೋಕಭವನಕ್ಕೆ ತೆರಳುತ್ತಾರೆ. ಲೋಕಭವನದಲ್ಲಿ ಅವರು ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸೋದಕ್ಕೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದಂತಹವರು ಡಿ ಕೆ ಶಿವಕುಮಾರ್. ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಜಲಸಂಪನ್ಮೂಲ ಖಾತೆಯ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಈಗ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಜಲಸಂಪನ್ಮೂಲ ಖಾತೆಯ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೊಂದಿಗೆ ಉಪಮುಖ್ಯಮಂತ್ರಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿದಂತಹವರು ಡಿ ಕೆ ಶಿವಕುಮಾರ್. ಈಗ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರ ಹೆಸರಿನ ಜೊತೆಗಿದ್ದ DCM ಅಲ್ಲಿರುವ ಡಿ ಅನ್ನ ಈಗ ಉಪವನ್ನ ತೆಗೆದು ಮುಖ್ಯಮಂತ್ರಿ ಆಗಿ ಶಿವಕುಮಾರ್ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸುವ ಹೊಸ್ತಿಲಲ್ಲಿ ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಅನ್ನೋದರ ಬಗೆಗಿನ ಘೋಷಣೆ ಆಗಿದೆ. ಕರ್ನಾಟಕ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ತಾನು ಕೇವಲ ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿಲ್ಲ, ಬೆಂಗಳೂರಿಗೆ ಕನಕಪುರದಿಂದ ಬಂದಂಥವನು, ನಾನು ಅಧಿಕಾರವನ್ನು ನಡೆಸೋದಕ್ಕಾಗಿ ಬಂದಂಥವನು, ನಾನು ರಾಜಕೀಯವನ್ನು ಮಾಡೋದಕ್ಕಾಗಿ ಬಂದಂಥವನು, ನಾನು ಜನರ ಸೇವೆ ಮಾಡೋದಕ್ಕೆ ಬಂದಂಥವನು ಅನ್ನುವಂತಹ ಮಾತುಗಳನ್ನು ಬಹಳ ಮುಕ್ತವಾಗಿ ಹೇಳ್ಕೊಂಡಿದ್ರು ಡಿ ಕೆ ಶಿವಕುಮಾರ್. ಇವತ್ತು
ತನ್ನ ಗುರಿಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರು ಯಾವ ಇಟ್ಟ ಗುರಿ ಇತ್ತು ಆ ಇಟ್ಟ ಗುರಿಯನ್ನು ತಲುಪುವುದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ. 2009 ಕೂಡ ಅವರು KPCC ಅಧ್ಯಕ್ಷರಾಗಬೇಕು ಅನ್ನುವಂತಹ ಕನಸು ಕಂಡಿದ್ದರು 2008ರಲ್ಲಿ. ಆದರೆ ಅವತ್ತು ಅವರು ಕರ್ನಾಟಕ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿಯ ಅಧ್ಯಕ್ಷರಾದರೆ ಹೊರತು, ವರ್ಕಿಂಗ್ ಪ್ರೆಸಿಡೆಂಟ್ ಆದರೆ ಹೊರತು ಅವರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಲಿಲ್ಲ. ಕಾರ್ಯಾಧ್ಯಕ್ಷರಾಗಿ ಅವತ್ತು ಅವ್ರನ್ನ ನೇಮಕ ಮಾಡಲಾಯಿತು. ಮುಂದೆ 2019ರಲ್ಲಿ ಅವರಿಗೆ 19ರ ಅಂತ್ಯದಲ್ಲಿ ಅವರನ್ನು KPCCಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡುವ ಪ್ರಕ್ರಿಯೆಗಳು ಶುರುವಾಗುತ್ತೆ. 2020ರಲ್ಲಿ ಅವರು ಮಾರ್ಚ್ ತಿಂಗಳಿನಲ್ಲಿ ಅವರು KPCC ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಅಲ್ಲಿಂದ ನಂತರ ಸತತ 6 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ. ಕೋವಿಡ್ ಸಮಯದಲ್ಲಿ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಕಾರಣಕ್ಕಾಗಿ ಕೋವಿಡ್ ಸಂದರ್ಭದಲ್ಲಿನೇ ತನ್ನ ಹೋರಾಟವನ್ನು ಆರಂಭಿಸ್ತಾರೆ. ರೈತರ ಉತ್ಪನ್ನಗಳ ಖರೀದಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಹೇಗೆ ಮಾಡಿಸಬೇಕು, ಹೇಗೆ ಈ ಒಂದು ಕೋವಿಡ್ನ ಪರಿಸ್ಥಿತಿಯಲ್ಲೂ ಕೂಡ ಜನರು ಬದುಕುವಂಥದ್ದು, ಜನರ ಬದುಕನ್ನು ಉಳಿಸೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದರ ಬಗ್ಗೆ ಯೋಚನೆ ಮಾಡಿದಂಥವರು ಡಿ ಕೆ ಶಿವಕುಮಾರ್. ಆ ಮೂಲಕ ವಿನೂತನವಾದಂತಹ ಯೋಜನೆಗಳನ್ನು ರೂಪಿಸಿ ಅದರ ಮೂಲಕವಾಗಿ ಜನರ ಹತ್ತಿರಕ್ಕೆ ತಲುಪುವಂತಹ ಪ್ರಯತ್ನವನ್ನು ಮಾಡಿದರು. ಅಲ್ಲಿಂದ ಶುರುವಾದಂತಹ ಅವರ ಹೋರಾಟ 2023ರ ವಿಧಾನಸಭಾ ಚುನಾವಣೆವರೆಗೂ ಕೂಡ ಇಡೀ ಪಕ್ಷವನ್ನು ಒಂದು ರೀತಿಯಲ್ಲಿ ಸಂಪೂರ್ಣವಾದಂತಹ ಕಂಟ್ರೋಲನ್ನು ತೆಗೆದುಕೊಂಡು ಯಾವುದೇ ರೀತಿಯಾದಂತಹ ಭಿನ್ನಮತಗಳಿಗೆ ಆಸ್ಪದ ಕೊಡದ ರೀತಿಯಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಅವರ ಆಯ್ಕೆಯ ಬಗ್ಗೆ ಪರ ವಿರೋಧಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭದಿಂದಲೂ ಇದ್ದೇ ಇದ್ವು. ಆದರೆ ಅವೆಲ್ಲವನ್ನೂ ಕೂಡ ದೂರೀಕರಿಸಿ ಯಾರ್ಯಾರನ್ನ ಯಾವ್ಯಾವ ಸ್ಥಳದಲ್ಲಿ ಕೂರಿಸಬೇಕು ಆಯಾ ಸ್ಥಳಗಳಲ್ಲಿ ಕೂರಿಸಿ ಯಾವ ಸ್ವರೂಪದಲ್ಲಿ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಸೆಟ್ ಮಾಡಿದಂಥವರು ಡಿ ಕೆ ಶಿವಕುಮಾರ್. ಆ ಮೂಲಕ ಅವರು ತಮ್ಮ ಅಧ್ಯಕ್ಷತೆಯೊಂದಿಗೆ 136 ಸೀಟ್ಗಳ ಗುರಿಯನ್ನು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇಟ್ಕೊಂಡಿದ್ರು. ಮತ್ತು ಎಕ್ಸಾಕ್ಟ್ ಅದೇ 136 ಸೀಟ್ಗಳನ್ನು 135+1 ಸೀಟ್ಗಳನ್ನು ಗೆಲ್ಲೋದರ ಮೂಲಕವಾಗಿ 136 ಸೀಟ್ಗಳು ಕಾಂಗ್ರೆಸ್ಗೆ ಅವತ್ತು ಬರುತ್ತೆ. ಅದರ ಮೂಲಕ ಕರ್ನಾಟಕದಲ್ಲಿ ಮತ್ತೊಂದು ಬಾರಿ ಕಾಂಗ್ರೆಸ್ನ ಆಡಳಿತ ಸಿಗೋದರಲ್ಲಿ ಶಿವಕುಮಾರ್ ಅವರು ಬಹಳ ಮಹತ್ವದ ಪಾತ್ರವನ್ನು ನಿಭಾಯಿಸ್ತಾರೆ. ಆದರೆ ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮಾಸ್ ಲೀಡರ್, ಬಹಳ ಪಾಪ್ಯುಲರ್ ಲೀಡರ್ ಅಷ್ಟೇ ಅಲ್ಲದೆ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕರಾಗಿ ತೀವ್ರ ಹೋರಾಟವನ್ನು ಮಾಡ್ಕೊಂಡು ಬಂದಂತಹ ಜನಪ್ರಿಯ ನಾಯಕರಾಗಿದ್ದ ಕಾರಣದಿಂದಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೈಕಮಾಂಡನ್ನು ಕೂಡ ಒಪ್ಪಿಸೋದ್ರಲ್ಲಿ ಶಿವಕುಮಾರ್ ಅವರು ಅಂತಲ್ಲಿ ಯಶಸ್ವಿಯಾಗಿದ್ದಾರೆ. ಅಧಿಕಾರ ಪೂರ್ಣ ಅವಧಿಗೆ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಬದಲಿಗೆ ಮಧ್ಯದಲ್ಲಿ ನನಗೂ ಕೂಡ ಅಧಿಕಾರ ಸಿಗಬೇಕು ಅನ್ನುವಂಥದ್ದನ್ನು ಒತ್ತಡ ಹೇರೋದ್ರಲ್ಲಿ ಯಶಸ್ವಿಯಾದರು. ಅದು ಆಗಿತ್ತು ಇಲ್ವೋ ಅನ್ನೋದ್ರ ಬಗ್ಗೆ ಬಹಳಷ್ಟು ಅನುಮಾನಗಳು, ಚರ್ಚೆಗಳು ಎಲ್ಲವೂ ಕೂಡ ನಡೀತಾ ಇದ್ವು. ಆದರೆ ಅಂತಿಮವಾಗಿ ಶಿವಕುಮಾರ್ ಅವರು ಇಲ್ಲ ಅಂಥದ್ದೊಂದು ಮಾತುಕತೆ ಆಗಿತ್ತು, ಅದರ ಪ್ರಕಾರವಾಗಿಯೇ ನಾನು ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದೀನಿ ಅನ್ನುವಂತಹ ಸ್ಟೇಜ್ಗೆ ಬಂದು ತಲುಪಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಬಹಳ ಗೌರವಯುತವಾಗಿ ತಮ್ಮ ಹುದ್ದೆಯಿಂದ ನಿರ್ಗಮಿಸಿದ್ದಾರೆ. ಆ ಮೂಲಕ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರೊಬ್ಬ ಮಾಸ್ ಲೀಡರ್, ಹಾಗಾಗಿ ಅವರು ಅಷ್ಟು ಸುಲಭವಾಗಿ ಅಧಿಕಾರವನ್ನು ಬಿಟ್ಟುಕೊಡಲಾರರು, ಶಿವಕುಮಾರ್ ಅವ್ರನ್ನಂತರೂ ಮುಖ್ಯಮಂತ್ರಿ ಮಾಡಲಾರರು ಅನ್ನುವಂತಹ ವಿಚಾರಗಳಿದ್ವು. ಆದರೆ ಅವೆಲ್ಲವನ್ನೂ ಕೂಡ ಬದಿಗೆ ಸರಿಸಿ ಸಿದ್ದರಾಮಯ್ಯನವರು ಈಗಾಗಲೇ ಸುರ್ಜೇವಾಲಾ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುರ್ಜೇವಾಲಾ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದಲ್ಲಿ ಆಯ್ಕೆ ಪ್ರಕ್ರಿಯೆಗಳು ನಡೆಯೋದ್ರ ಬಗ್ಗೆ, ಸರ್ಕಾರ ರಚನೆಯ ಮುಂದಿನ ಕಾರ್ಯಗಳ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಕ್ಯಾಬಿನೆಟ್ ರಚನೆ, KPCC ಅಧ್ಯಕ್ಷರ ಹುದ್ದೆಯ ಬಗ್ಗೆಯೂ ಕೂಡ ಚರ್ಚೆಗಳನ್ನು ನಡೆಸಲಾಗಿದೆ. ಕ್ಯಾಬಿನೆಟ್ ರಚನೆ ಅಂದರೆ ಬಹುತೇಕ ಇಲ್ಲಿ ಈಗಾಗಲೇ 11ರಿಂದ 15 ಜನರನ್ನ ಮೊದಲ ಹಂತದಲ್ಲಿ ಅವರು ಮಂತ್ರಿಗಳಾಗಿ ತಮ್ಮ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು ಅನ್ನುವಂಥ ಚರ್ಚೆ ಇದೆ. ಒಂದು ವೇಳೆ ಆ ರೀತಿಯಲ್ಲೂ ಕೂಡ ಆಗ್ಬೋದು, ಅಥವಾ ಪೂರ್ಣ ಕ್ಯಾಬಿನೆಟ್ನ ರಚನೆಗೂ ಕೂಡ ಶಿವಕುಮಾರ್ ಅವರು ಮುಂದಾಗಬಹುದು. ಯಾಕಂದರೆ ಇನ್ನೂ 2-3 ದಿವಸಗಳ ಕಾಲಾವಕಾಶ ಇದೆ, ಬಹಳಷ್ಟು ಸುತ್ತಿನ ಮಾತುಕತೆಗಳು ನಡೆಯಬಹುದು. ಅದರ ಮೂಲಕ ಒಂದು ಒಮ್ಮತಕ್ಕೆ ಬಂದು ಎಲ್ಲ ಸಚಿವರುಗಳನ್ನು ಕೂಡ ಜೊತೆಯಲ್ಲಿನೇ ಪ್ರಮಾಣ ವಚನ ಸ್ವೀಕರಿಸುವ ರೀತಿಯಲ್ಲೂ ಕೂಡ ನೋಡಿಕೊಳ್ಳುವ ಸಾಧ್ಯತೆ ಇದ್ದೇ ಇದೆ. ಕ್ಯಾಬಿನೆಟ್ ರಚನೆ, KPCC ಅಧ್ಯಕ್ಷರ ಹುದ್ದೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಶಿವಕುಮಾರ್ ಅವ್ರನ್ನ CLP ನಾಯಕರಾಗಿ ಆಯ್ಕೆ ಮಾಡಿರೋದ್ರಿಂದಾಗಿ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿರೋದ್ರಿಂದಾಗಿ 2 ಹುದ್ದೆಯಲ್ಲಿ ಬಹಳ ದೂರದವರೆಗೆ ಸಾಗಬೇಕಾದ ಅವಶ್ಯಕತೆ ಇಲ್ಲ. ಬಹುತೇಕ ಇವತ್ತು ನಾಳೆನೇ ಕಾಂಗ್ರೆಸ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂಥದ್ದು ಸೂಕ್ತ ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಸುರ್ಜೇವಾಲಾ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ಬಂದಿದೆ KPCC ಅಧ್ಯಕ್ಷ ಸ್ಥಾನಕ್ಕೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ತಾನು ಮಂತ್ರಿಯಾಗಿದ್ದುಕೊಂಡೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ
ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಮಂತ್ರಿ ಸ್ಥಾನವನ್ನು ಅವರಿಗೆ ಬಿಟ್ಟುಕೊಟ್ಟು ಮಂತ್ರಿ ಸ್ಥಾನವನ್ನು ಜೊತೆಗೇನೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಒಲವನ್ನು ತೋರ್ತಾ ಇಲ್ಲ. ಯಾಕಂದರೆ ಕೇವಲ ಇದು ಕರ್ನಾಟಕಕ್ಕೆ ಸೀಮಿತ ಆಗೋದಿಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದು ಅನ್ವಯ ಆದರೆ ಮತ್ತೆ ಅದು ಸಂಕಷ್ಟಗಳನ್ನು ತಂದೊಡ್ಡುತ್ತೆ. ಹೀಗಾಗಿ KPCC ಅಧ್ಯಕ್ಷ ಸ್ಥಾನದಲ್ಲಿ ಮಾತ್ರನೇ ನೀವು ಮುಂದುವರಿದಿ, ಕ್ಯಾಬಿನೆಟ್ನಲ್ಲಿ ಸೇರೋದು ಬೇಡ ಅನ್ನುವ ಪ್ರಸ್ತಾವನೆಯನ್ನು ಇಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ಪೂರ್ಣ ಮನಸ್ಸಿನಲ್ಲಿ ಒಪ್ಕೊಂಡಂಗೆ ಕಾಣ್ತಾ ಇಲ್ಲ. ಹೀಗಾಗಿ ಪರ್ಯಾಯ ಆಯ್ಕೆಗಳ ಬಗ್ಗೆಯೂ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಇರಬಹುದು, ಅಥವಾ BK ಹರಿಪ್ರಸಾದ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿದೆ. ಆದರೆ ಅಂತಿಮವಾಗಿ ಈ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಚರ್ಚೆಗಳು ಈಗ ಸಿದ್ದರಾಮಯ್ಯನವರ ಮಟ್ಟದಲ್ಲೂ ಕೂಡ ನಡೀಬಹುದು. ಸತೀಶ್ ಜಾರಕಿಹೊಳಿ ಮತ್ತು ಶಿವಕುಮಾರ್ ಅವರ ನಡುವೆಯೂ ಕೂಡ ಒಂದು ಸುತ್ತಿನ ಚರ್ಚೆ ನಡೆದಿದೆ. ಯಾವ ಸ್ವರೂಪದಲ್ಲಿ KPCC ಅಧ್ಯಕ್ಷರ ಹುದ್ದೆಯ ಬಗ್ಗೆ ಆಯ್ಕೆಗಳನ್ನು ಮಾಡಬೇಕು ಅನ್ನೋದರ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಬೋದು. ಒಮ್ಮೆ KPCC ಅಧ್ಯಕ್ಷ ಅನ್ನುವಂಥದ್ದನ್ನು ನಿಗದಿ ಆಯಿತು ಅಂತ ಹೇಳಿ ಆದರೆ ಆಗ ಕ್ಯಾಬಿನೆಟ್ ರಚನೆಯ ಒಟ್ಟು ಸ್ವರೂಪವೂ ಕೂಡ ಸ್ಪಷ್ಟವಾಗಿ ಗೋಚರಿಸಲಿದೆ. ಯಾರೆಲ್ಲ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಗೊಳ್ಳಬಹುದು, ಯಾರನ್ನೆಲ್ಲ ಅವರು ಮಂತ್ರಿಗಳಾಗಿ ತನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಕೂಡ ನೋಡಬೇಕಾಗಿದೆ. ಬಹಳಷ್ಟು ಜನ ಹಿರಿಯ ಸಚಿವರುಗಳು ಸಚಿವರಾಗುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಒಂದಿಷ್ಟು ಮಂದಿ ತನ್ನ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳ್ಳುವಂತಹ ವಿಶ್ವಾಸದಲ್ಲಿದ್ದರೆ, ಇನ್ನೊಂದಷ್ಟು ಮಂದಿ ತಮ್ಮ ಪ್ರದೇಶದ ಕಾರಣಕ್ಕಾಗಿ, ತಮ್ಮ ಜಾತಿಯ ಕಾರಣಕ್ಕಾಗಿ, ತಮ್ಮ ಜಿಲ್ಲೆಯ ಕಾರಣಕ್ಕಾಗಿ ತನಗೂ ಪ್ರಾತಿನಿಧ್ಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಶಿವಕುಮಾರ್ ಅವರ ಆಯ್ಕೆ ಹೇಗಿರುತ್ತೆ ಅಂತ ಶಾಸಕಾಂಗ ಸಭೆಯಲ್ಲಿ ಒಂದು ಟ್ವಿಸ್ಟ್ ಆಗಿರುವಂಥದ್ದು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ರಾಜೀನಾಮೆ ಪ್ರಸ್ತಾಪವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮುಂದಿನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟದ್ದು ಅನ್ನುವಂತಹ ಅಂಶವನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಈ ಮಾತಿಗೆ ಪರಮೇಶ್ವರ್ ಅವರು ಕೂಡ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ಇಷ್ಟು ಹೇಳಿ ಸಭೆಯಿಂದ ಸಿದ್ದರಾಮಯ್ಯನವರು ಹೊರಗೆ ಬಂದಿದ್ದಾರೆ. ಕೇವಲ ನಾನು ಶಾಸಕಾಂಗ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನು ಮಾತ್ರ ಹೇಳಿ ಅವರು ತಮ್ಮ ರಾಜೀನಾಮೆಯ ಪ್ರಸ್ತಾಪವನ್ನು ಮಾಡಿದಂತಹ ಸಿದ್ದರಾಮಯ್ಯನವರು ಉಳಿದದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನು ಹೇಳಿ ಅಲ್ಲಿಂದ ಶಾಸಕಾಂಗ ಪಕ್ಷದ ಸಭೆಯಿಂದ ನಿರ್ಗಮಿಸಿದ್ದಾರೆ. ಮುಂದಿನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನು ಹೇಳಿ ಅವರು ನಿರ್ಗಮಿಸಿದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ಪರಮೇಶ್ವರ್ ಅವರು ಕೂಡ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇಷ್ಟು ಹೇಳಿ ಹೊರ ನಡೆದಿದ್ದಾರೆ ಸಿದ್ದರಾಮಯ್ಯನವರು. ಬಹಳ ಮುಖ್ಯವಾಗಿರುವಂತಹ ವಿಚಾರ ಇದುವೇನೆ. ಯಾಕೆಂದರೆ ಸಿದ್ದರಾಮಯ್ಯನವರು ಬಹಳ ಮೌನವಾಗಿದ್ರು. ಇವತ್ತು ಶಾಸಕಾಂಗ ಪಕ್ಷದ ಸಭೆಗೆ ಅವರು ಬಂದದ್ದು ಕೂಡ ಬಹಳ ತಡವಾಗಿಯೇ ಬಂದರು. ಎಲ್ಲರೂ ಬಂದು ಸೇರಿ ಆದ ನಂತರ ಕಡೆಯಲ್ಲಿ ಬಂದರು. ಯಾಕೆಂದರೆ ಎಲ್ಲ ಶಾಸಕರು ಬರಲಿ, ನಾನೇ ಮೊದಲು ಹೋಗಿ ಅಲ್ಲಿ ಕೂತ್ಕೊಂಡು ಎಲ್ಲರೂ ಬರೋದಕ್ಕೆ ವೆಯ್ಟ್ ಮಾಡೋದು ಬೇಡ, ಕಡೆಯದಾಗಿ ತಾನು ಹೋಗ್ತೀನಿ ಅಂತ ಹೇಳ್ಕೊಂಡು ಅವರು ಶಾಸಕಾಂಗ ಪಕ್ಷದ ಸಭೆಗೆ ಕಡೆಯದಾಗಿ ಆಗಮಿಸಿದ್ರು. ಹಾಗಾಗಿ ಸಿದ್ದರಾಮಯ್ಯನವರು ಬರ್ತಾ ಇದ್ದಂತೆಯೇ ಸಭೆ ಆರಂಭ ಆಯಿತು. ಸಭೆ ಆರಂಭ ಆದ ತಕ್ಷಣವೇ ಶಿವಕುಮಾರ್ ಅವರ ಆಯ್ಕೆಗೆ ಸಂಬಂಧಪಟ್ಟಂತೆ ಸದ್ಯ ಟೀ ಬ್ರೇಕನ್ನು ನಾಯಕರುಗಳು ತೆಗೆದುಕೊಂಡಿದ್ದಾರೆ. ಟೀ ಬ್ರೇಕ್ನಲ್ಲಿ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ ಇಬ್ಬರು ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಒಮ್ಮೆ ಸಿದ್ದರಾಮಯ್ಯನವರ ಮಾತಿಗೆ ಸುರ್ಜೇವಾಲಾ ಸ್ವಲ್ಪ ಗಲಿಬಿಲಿಯಾಗಿರುವಂಥದ್ದು ಕೂಡ ಆಗಿದೆ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಹೇಳಿದ್ದಾರೆ ಅಂತೇಳಿ. ಇನ್ನು ಟೀ ಬ್ರೇಕ್ನಲ್ಲಿ ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಅವರ ನಡುವೆ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರ ಮಾತಿಗೆ ಸುರ್ಜೇವಾಲಾ ಅವರು ಸ್ವಲ್ಪ ಗಲಿಬಿಲಿಯಾಗಿದ್ದಾರೆ. ನಾನು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದೇನೆ, ಮುಂದಿನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ ಕಾರಣಕ್ಕಾಗಿ, ಹಾಗೆ ಹೇಳಿ ಅವರು ಹೊರಟ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಗಲಿಬಿಲಿಗೊಂಡಿದ್ದಾರೆ ಸುರ್ಜೇವಾಲಾ ಅವರು. ಟೀ ಬ್ರೇಕ್ನಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಸುರ್ಜೇವಾಲಾ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮಾತಿಗೆ ಸುರ್ಜೇವಾಲಾ ಅವರು ಸ್ವಲ್ಪ ಗಲಿಬಿಲಿ ಆಗಿರುವಂತಹ ಘಟನೆಯೂ ಕೂಡ ನಡೆದಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆದಿರುವಂತಹ ಟ್ವಿಸ್ಟ್ ಇದು. ಶಾಸಕಾಂಗ ಪಕ್ಷದ ನಾಯಕನಾಗಿ ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡುವಂಥದ್ದು ನಿಶ್ಚಿತ. ಯಾಕಂದರೆ ಅಲ್ಲಿ ಎರಡನೇ ಹೆಸರು ಇಲ್ಲ. ಅಲ್ಲಿ ಆಗಿದ್ರೂ ಕೂಡ ಸಿದ್ದರಾಮಯ್ಯನವರು ಈಗ ಹೇಳಿರುವಂತಹ ಮಾತು ಏನಿದು, ಯಾವ ಸ್ವರೂಪದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಗಳು ನಡೀತವೆ, ಅಥವಾ ಮೊದಲಿಗೆ ಆ ಅಂಶವನ್ನು ಹೇಳಿ ಮುಂದಿನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಶಾಸಕರುಗಳ ಪ್ರತಿಕ್ರಿಯೆಯನ್ನು ನೋಡಿಕೊಂಡು ನಂತರ ಹೈಕಮಾಂಡ್ ಕೂಡ ಇವರ ಹೆಸರನ್ನು ಬಯಸಿದೆ ಅಂತ ಹೇಳಿದಾಗ ಅದಕ್ಕೆ ಅನುಮೋದನೆಯನ್ನು ಕೊಡುವಂತಹ
ನಿರೀಕ್ಷೆ ಇದ್ದೇ ಇರುವಂಥದ್ದು. ಸಿದ್ದರಾಮಯ್ಯನವರು ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಾಜರಾಗಿ ಅಲ್ಲಿಂದ ಹೊರ ಬಂದಿದ್ದಾರೆ. ಮತ್ತೆ ಅವರು ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಯಾಕಂದರೆ ಅವ್ರ ಜೊತೆಗೆ ಈಗಾಗಲೇ KC ವೇಣುಗೋಪಾಲ್ ಅವರಿದ್ದಾರೆ, ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈ ಇಡೀ ವ್ಯವಸ್ಥೆಯನ್ನು ನೋಡಿದಂಥವ್ರು. ಒಂದು ಸುದೀರ್ಘಾವಧಿಯ ಕಾಲ ಅವರು ಕರ್ನಾಟಕ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವರು ಸಿದ್ದರಾಮಯ್ಯನವರು ಈಗಾಗಲೇ ತನ್ನ ರಾಜೀನಾಮೆಯನ್ನ ಸ್ಪಷ್ಟಪಡಿಸಿದ್ದಾರೆ. ತಾನು ರಾಜೀನಾಮೆಯನ್ನ ಕೊಟ್ಟಿದ್ದೇನೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೀಗೆ ಹೇಳಿ ಅಲ್ಲಿಂದ ಹೊರಟು ಬಂದಿದ್ದಾರೆ. ಅವರು ಹೊರಟು ಬಂದ ನಂತರ ಈಗ 323ರಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯನವರ ಕೊಠಡಿಯಲ್ಲಿ ಅಲ್ಲಿ ಮತ್ತೊಂದು ಸುತ್ತಿನ ಸಭೆಯೂ ಕೂಡ ನಡೀತದೆ. ಸಿದ್ದರಾಮಯ್ಯನವರು ಇದ್ದಂತಹ ಕೊಠಡಿ. ಈಗ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಲ್ಲ, ಯಾಕಂದ್ರೆ ಅವರು ಈಗ ಕೇವಲ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮಾತ್ರ, ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಆಗಿ ಮಾತ್ರ ಇದ್ದಾರೆ. ಯಾಕಂದ್ರೆ ಹೊಸ ಮುಖ್ಯಮಂತ್ರಿ ಆಯ್ಕೆಯಾಗಿ ಬರೋ ತನಕನೂ ಕೂಡ ಅವರು ಕೇರ್ ಟೇಕರ್ ಮುಖ್ಯಮಂತ್ರಿಯಾಗಿ ಮಾತ್ರ ಇರ್ತಾರೆ. ಸದ್ಯಕ್ಕೆ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆಯಿಂದ ಹೊರಗೆ ಬಂದಿರುವಂಥದ್ದು. ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಧಾನಸೌಧದಿಂದ. ಚಿದಾನಂದ್, ಏನಿದು, ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ವಾಪಸ್ ಬಂದಿದ್ದಾರೆ? ಏನಿದು, ಯಾವ ಕಾರಣಕ್ಕಾಗಿ? ಶಾಸಕಾಂಗ ಪಕ್ಷ ಸಭೆ ಆರಂಭ ಆಗಕ್ಕಿಂತ ಮೊದಲು 2 ನಿಮಿಷ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜೊತೆ ಚರ್ಚೆಯನ್ನು ನಡೆಸಿದರು. ಚರ್ಚೆ ನಡೆಸಿದ ತಕ್ಷಣ ಶಾಸಕಾಂಗ ಪಕ್ಷ ಸಭೆ ಆರಂಭ ಆಯಿತು. ಆರಂಭವಾದ ಕೂಡಲೇ ಎಲ್ಲ ಶಾಸಕರು ಕೂಡ ನಾನು ನನ್ನ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಮತ್ತು ಮುಂದಿನ ಶಾಸಕಾಂಗ ಪಕ್ಷದ ನಾಯಕನನ್ನು ಹೈಕಮಾಂಡ್ ಆಯ್ಕೆ ಮಾಡುತ್ತೆ. ಹೈಕಮಾಂಡ್ ಮಾಡ್ತಕ್ಕಂಥ ಹೆಸರಿಗೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಂತರ ಸಿದ್ದರಾಮಯ್ಯನವರ ಏನು ಒನ್ಲೈನ್ ರೆಸಲ್ಯೂಷನ್ ಅಂದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಹೈಕಮಾಂಡ್ ಯಾರನ್ನ ಹೆಸರನ್ನು ಹೇಳುತ್ತೆ ಅವರನ್ನು ಆಯ್ಕೆ ಮಾಡಬೇಕಂತ ಕೂಡಲೇ ಪರಮೇಶ್ವರ್ ಇದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಅದಾದ ಬಳಿಕ AICC ಘೋಷಣೆಯನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫಾರ್ಮಾಲಿಟೀಸ್ ಥರ ಇದೀಗ ಸುರ್ಜೇವಾಲಾ, KC ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರೀಗ ಪ್ರತ್ಯೇಕವಾಗಿ ಅದು ಕೊಠಡಿಗೆ ತೆರಳಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ್ತೆ ಶಾಸಕಾಂಗ ಪಕ್ಷ ಸಭೆ ಆರಂಭವಾಗುತ್ತೆ. ಎಲ್ಲ ಶಾಸಕರುಗಳು ಕೂಡ ಲಘು ಉಪಹಾರ ವ್ಯವಸ್ಥೆ ಮತ್ತು ಕಾಫಿ ಟೀ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮತ್ತೆ ಶಾಸಕಾಂಗ ಪಕ್ಷ ಸಭೆ ಆರಂಭವಾಗುತ್ತೆ. ಶಾಸಕಾಂಗ ಪಕ್ಷ ಸಭೆ ಆರಂಭವಾದ ಕೂಡಲೇ ಸ್ವತಃ ಸಿದ್ದರಾಮಯ್ಯ ಅಥವಾ KC ವೇಣುಗೋಪಾಲ್ ಅವರು ಕಾಂಗ್ರೆಸ್ ಹೈಕಮಾಂಡ್, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂತಿಮವಾಗಿ DK ಶಿವಕುಮಾರ್ ಹೆಸರನ್ನು ಅಂತಿಮಗೊಳಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹೆಸರಿಗೆ ಎಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಡಬೇಕಂತೇಳಿ ಒಪ್ಪಿಗೆಯನ್ನು ಕೇಳಿದ್ದಾರೆ. ಹಾಗಾಗಿ ಇದು ಸುರ್ಜೇವಾಲರವರು ಕೇಳಲಿಕ್ಕೆ ಬರಲ್ಲ. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ, ಸದ್ಯಕ್ಕೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಇದೀಗ ಹೈಕಮಾಂಡ್ ತೀರ್ಮಾನವನ್ನು, ಹೈಕಮಾಂಡ್ ಸೂಚನೆಯನ್ನು ಶಾಸಕರ ಮುಂದೆ ಪ್ರಸ್ತಾಪವನ್ನು ಮಾಡಲಿದ್ದಾರೆ. ನಂತರ ಎಲ್ಲರೂ ಕೂಡ ಅನುಮೋದನೆ ಮಾಡಲಿದ್ದಾರೆ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಸದ್ಯ ಇದೀಗ ಪ್ರತ್ಯೇಕ ಕೊಠಡಿಯಲ್ಲಿ ಚರ್ಚೆ ನಡೆಸ್ತಿದ್ದಾರೆ ಮತ್ತು ಅದು ಹೈಕಮಾಂಡ್ ಪದ್ಧತಿ ಅಂತ. ಯಾಕಂತ ಹೇಳಿದ್ರೆ ಸುರ್ಜೇವಾಲಾ ಆಗಲಿ KC ವೇಣುಗೋಪಾಲ್ ಅವರು ಘೋಷಣೆ ಮಾಡಿದರೆ ಅದು ಬೇರೆ ರೀತಿ ಮೆಸೇಜ್ ಹೋಗುತ್ತನ್ನ ಕಾರಣಕ್ಕಾಗಿ ಸ್ವತಃ ಸಿದ್ದರಾಮಯ್ಯರ ಬಳಿಯೇ ಅವರ ಬಳಿಯೇ DK ಶಿವಕುಮಾರ್ ಅವರ ಹೆಸರನ್ನು ಘೋಷಣೆಯನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಪಟೇಲ್. ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮ ಹತ್ರ ತೆಗೆದುಕೊಳ್ಳೋದಕ್ಕೆ ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ ಚಿದಾನಂದ ಪಟೇಲ್ ಕೂಡ ವಿವರಿಸಿದರು ಯಾವ ರೀತಿಯಾಗಿ ಇಲ್ಲಿ ಈಗ ಪ್ರಕ್ರಿಯೆಗಳು ನಡೆದಿದ್ದಾವೆ ಅಂಥೇಳಿ. ಮೊದಲಿಗೆ ಏನು ಈ ಒಂದು ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗ್ತಾ ಇದ್ದಂತೆಯೇ ಮೊದಲಿಗೆ KC ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು 1-2 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅದಾದ ನಂತರ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ತನ್ನ ರಾಜೀನಾಮೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆಂದರೆ ಆ ರಾಜೀನಾಮೆ ಪ್ರಕ್ರಿಯೆಗಳು ಮುಕ್ತಾಯ ಆದ ನಂತರ, ರಾಜೀನಾಮೆ ಅಂಗೀಕಾರ ಆದ ನಂತರ ಹೊಸ ನಾಯಕನ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ನಾನು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೀನಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಮತ್ತು ಮುಂದಿನ ನಿರ್ಣಯ ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮಾಡಿದಂತಹ ಪ್ರಸ್ತಾವನೆ ಏನಿತ್ತು, ರಾಜೀನಾಮೆಯನ್ನು ಸಲ್ಲಿಸುವಂತಹ ಪ್ರಸ್ತಾವನೆಯನ್ನು ಡಾಕ್ಟರ್ G ಪರಮೇಶ್ವರ್ ಅವರು ಅನುಮೋದಿಸಿದ್ದಾರೆ. ಅಂದರೆ ರಾಜೀನಾಮೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅಂತೇಳಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಇದ್ದಂತಹ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ ಅನ್ನುವಂಥದ್ದು. ಅದಾದ ನಂತರ ಹೊಸ ನಾಯಕನ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಈಗ ಇವರ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದ ರಾಜೀನಾಮೆ ಅಂಗೀಕಾರ ಆಗಿದೆ. ಮುಂದಿನ ಆಯ್ಕೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥದ್ದನ್ನು ಈಗಾಗಲೇ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ಗಮನಕ್ಕೆ ತಂದಿದ್ದಾರೆ. ಇದು ಮೊದಲ ಹಂತದ ಪ್ರಕ್ರಿಯೆ. ಇದಾದ ನಂತರ ಅಲ್ಲಿಂದ ಹೊರಗೆ ಬಂದಿದ್ದಾರೆ. ಈಗ DK ಶಿವಕುಮಾರ್ ಅವರು ಕೂಡ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದ್ದಂತಹ ಕೊಠಡಿಯಿಂದ
ಹೊರಗಡೆ ಬರ್ತಾ ಇದ್ದಾರೆ. ಅವರು ಕೂಡ ಈಗ ಏನು ಸಮ್ಮೇಳನ ಸಭಾಂಗಣದಲ್ಲಿ ನಡೀತಾ ಇರುವಂತಹ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯ ಕೊಠಡಿಯಿಂದ ಹೊರಗಡೆ ಬಂದು ಅವರು ಕೂಡ ನೇರವಾಗಿ ಈಗ ಸಿದ್ದರಾಮಯ್ಯನವರು ಇರುವಂತಹ ಕೊಠಡಿಯ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದಿನ ಸುತ್ತಿನ ಚರ್ಚೆಗಳನ್ನು ಮುಗಿಸಿ ಮತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಮುಂದುವರಿಯುವಂತಹ ನಿರೀಕ್ಷೆ ಇರುವಂಥದ್ದು. ಕ್ಷಣ ಕ್ಷಣದ ಅಪ್ಡೇಟ್ಸ್ ನಿಮಗೆ ನೀಡ್ತಾ ಇದ್ದೀವಿ. ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಬಂದಿತ್ತು. ಆದರೆ ವಾಸ್ತವವಾಗಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯನವರು ಬಂದು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ತನ್ನ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಲ್ಲಿಂದ ಹೈಕಮಾಂಡ್ ತೆಗೆದುಕೊಳ್ಳುವಂತಹದ್ದು ಮುಂದಿನ ತೀರ್ಮಾನ ಅಂತ ಹೇಳಿಕೊಂಡು ಬಂದಿದ್ದಾರೆ. ಈಗ ಅವರು ಅಲ್ಲಿಂದ ನೇರವಾಗಿ ತಮ್ಮ ಕಚೇರಿಯ ಕಡೆಗೆ ಹೋಗಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ಮುಖ್ಯಮಂತ್ರಿ ಕೊಠಡಿಯ ಕಡೆಗೆ ಹೋಗಿದ್ದಾರೆ. ಅಲ್ಲಿ ಈಗ DK ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಅವ್ರ ಜೊತೆಗೆ ಪ್ರತ್ಯೇಕ ಚರ್ಚೆಗೆ ಈಗ ಶಿವಕುಮಾರ್ ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಅವರ ಹೆಗಲ ಮೇಲೆ ಕಾಂಗ್ರೆಸ್ ಪಕ್ಷದ ಶಾಲ್ ಇದೆ. ಕಾಂಗ್ರೆಸ್ ಪಕ್ಷದ ಶಾಲನ್ನು ಧರಿಸಿರ್ತಕ್ಕಂತಹ DK ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತುಕತೆಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯುವಂಥದ್ದಿದೆ. ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯ ನಾಯಕನಾಗಿ ಆಯ್ಕೆ ಮಾಡಲಾಗುತ್ತೆ. ಪ್ರತ್ಯೇಕ ಸಭೆಗೆ DK ಶಿವಕುಮಾರ್ ಅವರು ಕೂಡ ಈಗ ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರು ಚರ್ಚೆಯನ್ನು ನಡೆಸಿದ್ರು. ಇದಾದ ನಂತರ ಸಭೆಯ ಬೆಳವಣಿಗೆಗಳ ಬಗ್ಗೆ ಕೇಂದ್ರದ ನಾಯಕರುಗಳಿಗೆ ಮಾಹಿತಿಯನ್ನು ನೀಡುವಂತಹ ಪ್ರಯತ್ನ ಕೂಡ ನಡೆದಿದೆ. ಸಭೆಯ ಬೆಳವಣಿಗೆ ಬಗ್ಗೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗಿದೆ. ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ, KC ವೇಣುಗೋಪಾಲ್ ಪ್ರತ್ಯೇಕವಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಈಗ DK ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಈ ಪ್ರತ್ಯೇಕ ಸಭೆಗೆ ಬಂದಿದ್ದಾರೆ. ಅಲ್ಲಿ ನಾಯಕರ ನಡುವೆ ಚರ್ಚೆಗಳು ಮುಗಿಸಿ ನಂತರ ಮತ್ತೊಮ್ಮೆ ಶಾಸಕಾಂಗ ಪಕ್ಷದ ಸಭೆಗೆ ಇವರು ಆಗಮಿಸುವಂತಹ ನಿರೀಕ್ಷೆ ಇರುವಂಥದ್ದು. ಶಾಸಕಾಂಗ ಪಕ್ಷದ ಸಭೆಯ ಮಧ್ಯದಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆಗಳಿವು. ಈಗ ಮೊದಲ ಸುತ್ತಿನ ಸಭೆಗಳು ಮುಕ್ತಾಯ ಆಗಿ ಎರಡನೇ ಸುತ್ತಿನ ಸಭೆಗೆ ಈಗ ಸಿದ್ದರಾಮಯ್ಯನವರ ಜೊತೆಗೆ ವೇಣುಗೋಪಾಲ್ ಹಾಗೆಯೇ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಲಿರುವ DK ಶಿವಕುಮಾರ್ ಹಾಗೆಯೇ ಪಕ್ಷದ ನಾಯಕರುಗಳು ಬರ್ತಾ ಇದ್ದಾರೆ. ಸುರ್ಜೇವಾಲಾ ಹಾಗೆಯೇ KC ವೇಣುಗೋಪಾಲ್ ಇಬ್ಬರೂ ಕೂಡ ಈಗ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವ ಸಮ್ಮೇಳನ ಸಭಾಂಗಣಕ್ಕೆ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಮೊದಲು ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯ ಪ್ರಸ್ತಾಪವನ್ನು ಮಾಡಿ ಹೈಕಮಾಂಡ್ನ ನಿರ್ಧಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಸಭೆಯಿಂದ ಹೊರಗಡೆ ಬರ್ತಾರೆ. ಆ ಮೂಲಕ ಶಾಸಕರುಗಳಿಗೆ ನಾವು ಒಂದಷ್ಟು ಸಮಯವನ್ನು ಕೊಟ್ಟು ಶಾಸಕರ ಮುಂದೆ ಮುಂದಿನ ತೀರ್ಮಾನದ ಬಗ್ಗೆ ಪ್ರಸ್ತಾಪ ಮಾಡುವಂಥದ್ರ ಕಡೆಗೆ ಹೊರಟಿದ್ದಾರೆ. ಇಷ್ಟು ಹೇಳಿ ಮೊದಲಿಗೆ ತಮ್ಮ ರಾಜೀನಾಮೆಯ ಪ್ರಸ್ತಾಪವನ್ನು ಅವರು ಮಾಡ್ತಾ ಇದ್ದಂತೆಯೇ ಅವರ ರಾಜೀನಾಮೆಯನ್ನು ಡಾಕ್ಟರ್ G ಪರಮೇಶ್ವರ್ ಅವರು ಅನುಮೋದನೆ ಮಾಡಿದ್ದಾರೆ. ಬಹುತೇಕ ಇವೆಲ್ಲವೂ ಕೂಡ ಈ ಒಂದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಗಳಷ್ಟೇ, ಅದರ ಹೊರತಾಗಿ ಬೇರೆನೇನು ಇಲ್ಲಿ ನಡೀತಾ ಇಲ್ಲ. ಸಿದ್ದರಾಮಯ್ಯನವರು ಮೊದಲಿಗೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ಅಲ್ಲಿಂದ ನಂತರ ವಾಪಸ್ ತಮ್ಮ ಕೊಠಡಿಯ ಕಡೆಗೆ ಬಂದಿದ್ರು. ಅಲ್ಲಿಗೆ ಅವರ ಜೊತೆಗೇನೆ ಪಕ್ಷದ ಇಬ್ಬರು ನಾಯಕರುಗಳು ಕೂಡ ಜೊತೆಯಾಗಿ ಬಂದಿದ್ರು. ಅದಾದ ನಂತರ ಮುಂದಿನ ಪ್ರಕ್ರಿಯೆಯ ಭಾಗವಾಗಿ DK ಶಿವಕುಮಾರ್ ಅವರು ಕೂಡ ಇಲ್ಲಿ ಸಿದ್ದರಾಮಯ್ಯನವರ ಕೊಠಡಿಗೆ ಬಂದು ಅಲ್ಲಿ ಅವರ ಜೊತೆಗೆ ಚರ್ಚಿಸಿ ನಂತರ ಜೊತೆಯಾಗಿ ಈಗ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವಂತಹ ಸಮ್ಮೇಳನ ಸಭಾಂಗಣದ ಕಡೆಗೆ ಎಲ್ಲ ನಾಯಕರುಗಳು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಈಗ ಶಾಸಕಾಂಗ ಪಕ್ಷದ ಮುಂದಿನ ಸುತ್ತಿನ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮ ನಿರ್ಧಾರಗಳು ಹೊರಬರುತ್ತೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಗಳು ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಮತ್ತೆ CLP ಸಭೆಗೆ ಈಗ ಎಲ್ಲ ನಾಯಕರುಗಳು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಕೊಠಡಿಗೆ ಹೋದಂತಹ ನಾಯಕರೆಲ್ಲರೂ ಕೂಡ ವಾಪಸ್ ಬಂದಿದ್ದಾರೆ. DK ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಇವರೆಲ್ಲರೂ ಕೂಡ ವಾಪಸ್ ಈಗ ಶಾಸಕಾಂಗ ಪಕ್ಷ ಸಭೆ ನಡೀತಾ ಇರುವಂತಹ ಕೊಠಡಿಗೆ ಬರ್ತಾ ಇದ್ದಾರೆ. ತುರ್ತು ಸಭೆಯ ಬಳಿಕ CLP ಸಭೆ ಪುನರಾರಂಭ ಆಗ್ತಾ ಇದೆ. ಅಂದರೆ ಇಲ್ಲಿ ತಾಂತ್ರಿಕವಾಗಿರುವಂತಹ ಕೆಲವೊಂದು ಏನು ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ. ತುರ್ತು ಸಭೆ ಬಳಿಕ CLP ಸಭೆ ಈಗ ಪುನರಾರಂಭ ಆಗುತ್ತೆ. ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ
ಈಗ ನಡೆಯುತ್ತೆ. ಮತ್ತೆ CLP ಸಭೆಗೆ ನಾಯಕರು ಆಗಮಿಸಿದ್ದಾರೆ. ಸಿದ್ದರಾಮಯ್ಯವರು ಮೊದಲಿಗೆ ತಮ್ಮ ರಾಜೀನಾಮೆಯ ಪ್ರಸ್ತಾಪವನ್ನ ಮಾಡಿ ನಂತರ ಆ ಕೊಠಡಿಯಿಂದ ಹೊರನಡೆದ್ರು. ಅದಾದ ಮೇಲೆ ವಾಪಸ್ ಅಲ್ಲಿ ಅವರು ಆ ಕೊಠಡಿಯಿಂದ ಹೊರ ನಡೀತಾ ಇರುವ ಸಂದರ್ಭದಲ್ಲಿ ಅವರ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳು ಕೂಡ ಜೊತೆಯಲ್ಲೇ ಹೋದ್ರು. ಬಹುಶಃ ಈ ಒಂದು ಪ್ರಕ್ರಿಯೆಗಳು ಮುಂದುವರಿಯುವಂತಹದಕ್ಕೆ ಬೇಕಾಗಿ ಶಾಸಕರುಗಳಿಗೆ ಈಗ ಅವರ ಮುಂದೆ ಹೊಸ ನಾಯಕನ ಆಯ್ಕೆಯ ಪ್ರಸ್ತಾಪವನ್ನ ಮಾಡಲಾಗುತ್ತೆ. CLP ಸಭೆ ಈಗ ಪುನರಾರಂಭ ಆಗುತ್ತೆ. ಹೊಸ ನಾಯಕನ ಆಯ್ಕೆಯ ಪ್ರಕ್ರಿಯೆಯನ್ನ ಈಗ ಆರಂಭಿಸಲಾಗುತ್ತೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಹಾಗೆಯೇ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಹೀಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಈಗಾಗಲೇ ಬಂದಿದ್ದಾರೆ. ವಾಪಸ್ ಈಗ ಅವರು CLP ನಡೀತಾ ಇರುವಂತಹ ಸಮ್ಮೇಳನ ಸಭಾಂಗಣದ ಕಡೆಗೆ ಬಂದಿದ್ದಾರೆ. ಅಲ್ಲಿ ಈಗ ಮತ್ತೊಂದು ಸುತ್ತಿನ ಚರ್ಚೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕರೆಲ್ಲರೂ ಕೂಡ ಚರ್ಚೆ ಮಾಡಿ ಅಲ್ಲಿ ಈಗ ಪ್ರಸ್ತಾಪವನ್ನ ಮಾಡ್ತಾರೆ. ಯಾರು ಮುಂದಿನ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂತಹ ಅಜೆಂಡಾದ ಮೇಲೆ ಈಗ ಚರ್ಚೆ ನಡೆಯುತ್ತೆ. ಮೊದಲ ಅಜೆಂಡಾ ಶಾಸಕಾಂಗ ಪಕ್ಷದ ನಾಯಕನ ರಾಜೀನಾಮೆ. ಆ ಪ್ರಕ್ರಿಯೆ ಈಗ ಮುಕ್ತಾಯ ಆಯಿತು. ಶಾಸಕಾಂಗ ಪಕ್ಷದ ನಾಯಕ ಸ್ಥಾನವನ್ನು ಅಧಿಕೃತವಾಗಿ ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟಾಯಿತು. ಈಗ ಮುಂದಿನ ಪ್ರಕ್ರಿಯೆ ಆರಂಭ ಆಗುತ್ತೆ. ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆ ಇದು. ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಮತ್ತೆ CLP ಸಭೆಗೆ ಈಗ ನಾಯಕರುಗಳು ಬಂದಿದ್ದಾರೆ. ಈ ಸಭೆಯಲ್ಲಿ ಈಗ ಹೊಸ ನಾಯಕನ ಆಯ್ಕೆಯ ಪ್ರಕ್ರಿಯೆ ಶುರುವಾಗುತ್ತೆ. DK ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಈಗಷ್ಟೇ ಶುರುವಾಗ್ತಾ ಇದೆ. CLP ಸಭೆಗೆ ನಾಯಕರು ಈಗಾಗಲೇ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಕೊಠಡಿಗೆ ಹೋಗಿದ್ರು, ಮುಖ್ಯಮಂತ್ರಿ ಕೊಠಡಿಗೆ ಹೋಗಿದ್ರು. ಮುಖ್ಯಮಂತ್ರಿಯಾಗಿ ಈಗ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮಾತ್ರ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ರಾಜೀನಾಮೆ ಅಂಗೀಕಾರ ಆಗಿದೆ. ಕೇರ್ ಟೇಕರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅವರು. ಇನ್ನು ಹೊಸ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆಗಳು ಶುರುವಾಗ್ತಾ ಇದೆ ಶಾಸಕಾಂಗ ಪಕ್ಷದ. ಸಭೆಯ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ. ಕೃಷ್ಣ, ಏನೇನು ನಡೀತು ಈಗ CLPಯಲ್ಲಿ? ಹರಿಪ್ರಸಾದ್, ಕೊನೆಯ ಕ್ಷಣದಲ್ಲಿ ಒಂದು ಟ್ವಿಸ್ಟ್ ಆದಂತ ಬೆಳವಣಿಗೆ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ರು. ಅದಾದ ಬಳಿಕವಾಗಿ ನೂತನ ಮುಖ್ಯಮಂತ್ರಿ ಆಯ್ಕೆ ಹೆಸರನ್ನು ಹೈಕಮಾಂಡ್ ಬಿಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದಾದ ಬಳಿಕವಾಗಿ ಬ್ರೇಕ್ ಕೊಟ್ಟರು. ಅದಾದ ಕೂಡಲೇ ಈಗ ಮತ್ತೆ ಸಭೆ ಶುರುವಾಗಿದೆ. ಸಭೆಯಲ್ಲಿ ಅಧಿಕೃತವಾಗಿ ಹರಿಪ್ರಸಾದ್ ಈಗಷ್ಟೇ DK ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಈಗ ಘೋಷಣೆಯನ್ನ ಸಿದ್ದರಾಮಯ್ಯ ಕೂಡ ಮಾಡಿದ್ದಾರೆ. ಇದೀಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ DK ಶಿವಕುಮಾರ್ ಅಧಿಕೃತವಾಗಿ ಈಗ ಘೋಷಣೆ ಆಗಿರುವಂತದ್ದು. ಇದೀಗ DK ಶಿವಕುಮಾರ್ ಅವ್ರನ್ನ ಸ್ವಾಗತ ಮಾಡುವಂತ ಹೇಳಿ ಸಿದ್ದರಾಮಯ್ಯ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಮತ್ತೆ KC ವೇಣುಗೋಪಾಲ್ ಆಗಿರ್ಬೋದು ಈಗ ಸ್ವಾಗತವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಶಾಸಕರು ಕೂಡ ಈಗಾಗಲೇ ಅವ್ರನ್ನ ಅಭಿನಂದನೆಯನ್ನು ಕೂಡ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಎಲ್ಲ ಒಂದ್ ಕಡೆಗೆ ಬಹಳಷ್ಟು ಗೊಂದಲ ಇತ್ತು. ಕೊನೆ ಕ್ಷಣದಲ್ಲಿ ಏನಾದ್ರು ಕಂಡೀಷನ್ ಮಾತುಕತೆಗಳು ಏನಾದ್ರು ನಡೀತಿದ್ವಾ ಅಂತ. ಆದ್ರೆ ಅದು AICC ಕಳಿಸಬೇಕಾಗಿತ್ತು. ಆ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಸಿದ್ದರಾಮಯ್ಯ, KC ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರು ಮಾತುಕತೆ ಮಾಡೋದ್ರ ಮುಖಾಂತರವಾಗಿ AICC ಇಂದನೇ ಅದು ಆರ್ಡರ್ ಆಗ್ಬೇಕಾಗಿತ್ತು ಅನ್ನುವಂಥದ್ದು ಈಗಿರ್ತಕ್ಕಂಥ ಮಾಹಿತಿ. ಹಾಗಾಗಿನೇ ಈಗ ಎಲ್ಲ ಒಂದ್ ಕಡೆ ಒಂದು ಬ್ರೇಕ್ ತೆಗೆದುಕೊಂಡು ಈಗ ಮತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಈಗ ಹೋಗಿದ್ದಾರೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್. ಈಗಷ್ಟೇ ಅಧಿಕೃತವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಈಗ DK ಶಿವಕುಮಾರ್ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಮುಂದಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂಥದ್ದು. ಈಗ DK ಶಿವಕುಮಾರ್ ಹೆಸರು ಘೋಷಣೆ ಆದ ಬಳಿಕವಾಗಿ ಅವ್ರಿಗೆ ಎಲ್ಲ ಒಂದ್ ಕಡೆ ಈಗ ಸ್ವಾಗತ ಕೋರುವಂತ ಒಂದು ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಶಾಸಕರು ಮಾಡ್ತಾ ಇರುವಂತದ್ದು. ಹರಿಪ್ರಸಾದ್, ಓಕೆ, ಧನ್ಯವಾದ ಕೃಷ್ಣ ತಮ್ಮ ಅಪ್ಡೇಟ್ಸ್ಗಾಗಿ. ಅಂದ್ರೆ ಇಲ್ಲಿ ತಾಂತ್ರಿಕ ಪ್ರಕ್ರಿಯೆಗಳು ನಡೆದವು. ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ರಾಜೀನಾಮೆಯ ಅಂಗೀಕಾರದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ರವಾನೆ, ನಂತರ ಹೈಕಮಾಂಡ್ನಿಂದ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ಸೂಚನೆ, ಅದರ ಪ್ರಕಾರವಾಗಿ ಈ ಒಂದು ಸಭೆ ಪುನರಾರಂಭ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರಿಂದ ನೂತನ ಶಾಸಕಾಂಗ ಪಕ್ಷದ ನಾಯಕನ ಹೆಸರು ಪ್ರಸ್ತಾಪ ಆಗಿದೆ. ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿರುವಂತಹ ಹೆಸರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ DK ಶಿವಕುಮಾರ್ ಅವರು ಕರ್ನಾಟಕದ ಶಾಸಕಾಂಗ ಪಕ್ಷದ ನಾಯಕನಾಗಿ, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅಧಿಕೃತ ಪ್ರಕ್ರಿಯೆಗಳು ಈಗ ನಡೆದಿದ್ದಾವೆ. ಮೊದಲ ಹಂತ ಪೂರ್ಣಗೊಂಡಿದೆ. ಯಶಸ್ವಿಯಾಗಿ ತಾನು ಅಂದುಕೊಂಡಿದ್ದಂತಹ ಗುರಿಯನ್ನು ಸಾಧಿಸುವುದರಲ್ಲಿ DK ಶಿವಕುಮಾರ್ ಅವರು ಸಫಲರಾಗಿದ್ದಾರೆ. ಶಿವಕುಮಾರ್ ಅವರು ಈಗ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ. ಅವರೀಗ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಆಲ್ರೆಡಿ ಸಿದ್ದರಾಮಯ್ಯನವರ ರಾಜೀನಾಮೆ ಸಂಪೂರ್ಣಗೊಂಡು
ಅವರ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೂ ಕೂಡ ರಾಜೀನಾಮೆಯ ಪ್ರಕ್ರಿಯೆಗಳು ಮುಕ್ತಾಯಗೊಂಡು ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಗಳು ನಡೆದು ಈಗ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ನೇಮಕಗೊಂಡಿದ್ದಾರೆ. ಅವರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸರ್ವಾನುಮತದಿಂದ ಕಾಂಗ್ರೆಸ್ನ ಶಾಸಕರುಗಳು ಶಿವಕುಮಾರ್ ಅವ್ರನ್ನ ತಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೆಲವೊಂದು ಬಾರಿ ಚರ್ಚೆಗಳು ಬಂದಿದ್ವು, ಎಷ್ಟು ಜನ ಶಾಸಕರು ಯಾರ ಕಡೆಗೆ ಅಂತೇಳಿ. ಆಗೆಲ್ಲ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದದ್ದು ಒಂದೇ ಮಾತು, ನನ್ನ ಜೊತೆಗೆ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ 140 ಜನ ಶಾಸಕರಿದ್ದಾರೆ. ಆ 140 ಜನ ಶಾಸಕರು ಕೂಡ ನನ್ನವರೇ, ನಮ್ಮಲ್ಲಿ ಬೇರೆನ್ಯಾರೂ ಇಲ್ಲ, 140 ಜನ ಶಾಸಕರ ಬೆಂಬಲವೂ ಕೂಡ ನನಗಿದೆ ಅಂತೇಳಿ ತಾವು ಅಂದುಕೊಂಡದ್ದನ್ನ ಸಾಧಿಸಿದ್ದಾರೆ ಶಿವಕುಮಾರ್. ತಾನು ಅಂದುಕೊಂಡದ್ದನ್ನ ಸಾಧಿಸಿಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಆ ಮೂಲಕ 140 ಶಾಸಕರ ಬೆಂಬಲವೂ ಕೂಡ ತನ್ನ ಜೊತೆಗೆ ಇದೆ. ತಾನು ಎಲ್ಲ ಶಾಸಕರುಗಳ ನಾಯಕ, ನಾನು ಶಾಸಕಾಂಗ ಪಕ್ಷದ ನಾಯಕ, ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಆಗುವಂಗೆ ನೋಡ್ಕೊಳ್ಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಅವರೇನು ಪ್ರಯತ್ನವನ್ನ ಮಾಡಿದ್ರು, ಆ ಪ್ರಯತ್ನ ಕೂಡ ಯಶಸ್ವಿಯಾಗಿದೆ. CLP ಸಭೆಯಲ್ಲಿ ಇವತ್ತು ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. 5 ನಿಮಿಷಗಳ ಕಾಲ ಈ ಪ್ರಕ್ರಿಯೆಗಳ ಬಗ್ಗೆ ಸ್ವಲ್ಪ ಗೊಂದಲ ಇತ್ತು, ಹೆಂಗೆ ಪ್ರಕ್ರಿಯೆಗಳು ನಡೀತವೆ ಅಂತೇಳಿ. ಆದರೆ ಇವೆಲ್ಲವೂ ಕೂಡ ನಡೆದಿರುವಂಥ ಪ್ರಕ್ರಿಯೆಯ ಭಾಗವೇ ಹೊರತು ಬೇರೆ ಯಾವುದೋ ರೀತಿಯಾದಂತಹ ಟ್ವಿಸ್ಟ್ಗಳಲ್ಲ ಇಲ್ಲಿ, ಆದರೆ ಬೇರೆ ಯಾವುದೋ ರಾಜಕೀಯದ ಪಟ್ಟುಗಳಲ್ಲ ಇದು. ಆದರೆ ಇದು ಆಯ್ಕೆಯ ಪ್ರಕ್ರಿಯೆಗಳಷ್ಟೇ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. 140 ಶಾಸಕರ ಬಲ ಹೊಂದಿರತಕ್ಕಂತಹ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಇಲ್ಲಿಂದ ಅವರು ಲೋಕಭವನಕ್ಕೆ ತೆರಳಬಹುದು. ಲೋಕಭವನದಲ್ಲಿ ತಮ್ಮ ಸರ್ಕಾರ ರಚನೆಯ ಹಕ್ಕನ್ನ ಮಂಡನೆ ಮಾಡಬಹುದು. ಸಿದ್ದರಾಮಯ್ಯನವರ ಪ್ರಸ್ತಾಪಕ್ಕೆ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಅನುಮೋದನೆಯನ್ನು ಕೊಟ್ಟರು. ಅವರು ಕೊಟ್ಟಂತಹ ಅನುಮೋದನೆಯ ನಂತರ ಶಿವಕುಮಾರ್ ಅವರು ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆದರು. ಅಂದ್ರೆ ಒಂದು ಇಲ್ಲಿ ಪ್ರಕ್ರಿಯೆಯನ್ನ ಶಾಸಕರೇ ಆಯ್ಕೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಹೇಳಿದ ರೀತಿಯಲ್ಲೇ ಶಾಸಕಾಂಗ ಪಕ್ಷ ನಡೆದಿದೆ ಮತ್ತು ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ನೂತನ ನಾಯಕನ ಆಯ್ಕೆ ನಡೆದಿದೆ. ಹೀಗಾಗಿ ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ಎಲ್ಲರೂ ಕೂಡ ಈ ನಿರ್ಧಾರವನ್ನು ಒಪ್ಪಿಕೊಳ್ಳಬೇಕು ಅನ್ನುವ ಒಂದು ಕ್ಲಿಯರ್ ಮೆಸೇಜ್ ಕಾಂಗ್ರೆಸ್ನಿಂದ ಈಗ ರವಾನೆಯಾಗಿದೆ. ಕಾಂಗ್ರೆಸ್ ಅತ್ಯಂತ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನು ರವಾನೆ ಮಾಡಿದೆ, ಹೈಕಮಾಂಡ್ ಮಾತೆ ಅಂತಿಮ. ಇಲ್ಲಿ ಅಧಿಕೃತವಾದಂತಹ ಔಪಚಾರಿಕವಾದಂತಹ ಆಯ್ಕೆ ಪ್ರಕ್ರಿಯೆಗಳು ಮಾತ್ರ ಉಳಿದಿತ್ತು. ಆದರೆ ಆ ಆಯ್ಕೆ ಪ್ರಕ್ರಿಯೆಯನ್ನ ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳಿಗೆ ಎಡೆ ಮಾಡಿಕೊಡದೆ ಮಾಡಿದ್ದಾರೆ. 2013-18 ವಿರೋಧ ಪಕ್ಷದ ನಾಯಕರಾಗಿ ಸಲ್ಲಿಸಿದ ಸೇವೆಯನ್ನ ಜನತೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗಲೂ ಕೂಡ ಅಪಾರ ಹೆಮ್ಮೆಯಿಂದ ಸ್ಮರಿಸುತ್ತಾರೆ. ಸಿದ್ದರಾಮಯ್ಯನವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಿರ್ಣಯವನ್ನ ಅಂಗೀಕಾರ ಮಾಡಿದೆ. 2008ರಿಂದ ಅವರು ಆಯ್ಕೆಯಾದಂತಹ ರೀತಿಯಿಂದ ಹಿಡಿದು 2018ರಿಂದ 2023ರವರೆಗೆ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ, ಅಂದರೆ ಅವರ ರಾಜೀನಾಮೆನ ಅಂಗೀಕಾರ ಮಾಡುವಾಗ ಒಂದು ನಿರ್ಣಯವನ್ನ ಅಂಗೀಕಾರ ಮಾಡಿಕೊಳ್ಳಲಾಗಿದೆ. ಅವರು ಯಾವ ಸ್ವರೂಪದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಸರಿಸಬೇಕಾದ ಮಾದರಿಯಾಗಿದೆ ಅನ್ನುವಂಥದ್ದನ್ನ ಬರೆದಿದ್ದಾರೆ ನೋಡಿ. ಅದರಲ್ಲಿ ಸಾಮಾಜಿಕ ನ್ಯಾಯದ ಮೇಲೆ ಅವರ ಸಮರ್ಪಣಾ ಭಾವ, ಆಡಳಿತಾತ್ಮಕ ಸಾಮರ್ಥ್ಯ, ಪಕ್ಷದ ಸಿದ್ಧಾಂತಕ್ಕೆ ಅವರ ಬದ್ಧತೆ ಮತ್ತು ಪಕ್ಷದ ನಾಯಕತ್ವದಲ್ಲಿನ ಅವರ ಸಂಪೂರ್ಣ ನಂಬಿಕೆಯು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಅನುಕರಿಸಬೇಕಾದ ಮಾದರಿಯಾಗಿದೆ. ಇದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅಧಿಕೃತವಾದಂತಹ ನಿರ್ಣಯ. ಇದು ಈ ಅಧಿಕೃತ ನಿರ್ಣಯದ ಮೂಲಕವಾಗಿ ಸಿದ್ದರಾಮಯ್ಯನವರ ಒಟ್ಟು ನಿರ್ಧಾರವನ್ನ ಶ್ಲಾಘಿಸಲಾಗಿದೆ. ಇಲ್ಲಿ ಅವರು ಯಾವ ಸ್ವರೂಪದಲ್ಲಿ 2018ರಿಂದ 2023ರವರೆಗೆ ಈಗ ಶಾಸಕಾಂಗ ಪಕ್ಷದ ನಾಯಕರಾಗಿ ಅವರು ಕಂಟಿನ್ಯೂ ಆಗ್ತಾ ಬಂದು ಹೇಗೆ ಅವರು ಕೆಲಸ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರನ್ನ ಇಲ್ಲಿ ಶ್ಲಾಘಿಸಲಾಗಿದೆ. ಈಗ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಆದರ್ಶಗಳ ದಾರಿಯಲ್ಲೇ ಹೆಜ್ಜೆ ಹಾಕುತ್ತೆ ಅನ್ನುವಂತಹ ನಿರ್ಣಯವನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ ನಂತರ ಈ ನಿರ್ಣಯವನ್ನ ಅವರ ಶಾಸಕಾಂಗ ಪಕ್ಷ ಅಂಗೀಕಾರ ಮಾಡಿದೆ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಯಾವಾಗಲೂ ಇದೇ ಆದರ್ಶಗಳ ಹಾದಿಯಲ್ಲಿ ಮುನ್ನಡೆಯುತ್ತೆ, ನಾವು ಅವರಿಗೆ ನಮ್ಮ ಹೃದಯದಾಳದಿಂದ
ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಕರ್ನಾಟಕ ಜನತೆಯ ಸೇವೆ ಮಾಡಲು ಪ್ರತಿಯೊಂದು ವಲಯದಲ್ಲೂ ಪರಿವರ್ತನಾತ್ಮಕ ಅಭಿವೃದ್ಧಿಯನ್ನು ತರಲು ಮತ್ತು ಕನ್ನಡಿಗರ ಜೀವನದಲ್ಲಿ ಬದಲಾವಣೆ ತರಲು ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇರುವ ಈ ಪಯಣದಲ್ಲಿ ಅವರ ನಿರಂತರ ಪಾಲ್ಗೊಳ್ಳುವಿಕೆ ಮತ್ತು ಮಾರ್ಗದರ್ಶನವನ್ನು ನಾವು ಸದಾ ಬಯಸುತ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಒಂದು ನಿರ್ಣಯದ ಮೂಲಕವಾಗಿ ಧನ್ಯವಾದವನ್ನ ಸಲ್ಲಿಕೆ ಮಾಡಿದೆ. ಆ ಮೂಲಕ ಒಂದು ಬಹಳ ಗೌರವಯುತವಾದಂತಹ ಎಕ್ಸಿಟ್ ಅನ್ನ ಇಲ್ಲಿ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಮತ್ತು ಶಾಸಕರಿಗೆ, ಹೈಕಮಾಂಡ್ ನಾಯಕರಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರ ಆಡಳಿತವನ್ನು ಹೊಗಳಿ ಡಿ.ಕೆ. ಶಿವಕುಮಾರ್ ಅವರು ನಿರ್ಣಯ ಪತ್ರವನ್ನು ಕೂಡ ಅಂಗೀಕರಿಸಿ ಅದನ್ನ ಓದಿದ್ದಾರೆ. 8 ವರ್ಷಗಳ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರ ಆಡಳಿತವನ್ನು ಹೊಗಳಿ ಡಿ.ಕೆ. ಶಿವಕುಮಾರ್ ಅವರು ಈ ನಿರ್ಣಯ ಪತ್ರವನ್ನ ಅಂಗೀಕಾರ ಮಾಡಿರುವಂಥದ್ದು. 8 ವರ್ಷಗಳ ಅವಧಿಯಲ್ಲಿ ಅಂದರೆ 2018ರಿಂದ 26ರವರೆಗಿದ್ದು, ವಾಸ್ತವವಾಗಿ ಸಿದ್ದರಾಮಯ್ಯನವರು 2013ರಿಂದ 18 ಮಾತ್ರ ಅಲ್ಲ, ಅದರ ಪೂರ್ವದಲ್ಲೂ ಕೂಡ 2009ರಿಂದ 2013ರಲ್ಲೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ 2013ರಿಂದ 18, 23ರಿಂದ 26ರವರೆಗೆ ಮುಖ್ಯಮಂತ್ರಿಯಾಗಿ ಅವರು ಮಾಡಿದಿರುವಂತಹ ಕೆಲಸದ ಬಗ್ಗೆಯೂ ಕೂಡ ಸ್ಮರಿಸಲಾಗಿದೆ. ಅವರ ಕೆಲಸವನ್ನ ಶ್ಲಾಘಿಸಲಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಶ್ಲಾಘನೆಯನ್ನ ವ್ಯಕ್ತಪಡಿಸಿದೆ. ಮತ್ತು ಕಾಂಗ್ರೆಸ್ ಪಕ್ಷವೂ ಕೂಡ ಸಿದ್ದರಾಮಯ್ಯನವರು ಹಾಕಿಕೊಟ್ಟಿರುವ ಈ ಮೇಲ್ಪಂಕ್ತಿ ಇದೆಯಲ್ಲ, ಇದು ಅನೇಕ ವರ್ಷಗಳ ಕಾಲ ಕರ್ನಾಟಕದ ರಾಜಕೀಯದ ಮಟ್ಟಿಗೆ ಒಂದು ಮಾದರಿಯಾಗಿ ಉಳ್ಕೊಳ್ಳುತ್ತೆ. ಅದು ಮಾತ್ರ ನಿಶ್ಚಿತ. ಯಾಕಂದ್ರೆ ಸಿದ್ದರಾಮಯ್ಯನವರು ಪ್ರತಿ ಬಾರಿ ರಾಜಕೀಯದ ಉದ್ದೇಶಕ್ಕೆ ಹೇಳ್ತಾ ಇದ್ರು, ನಾನು ಕರ್ನಾಟಕ ಮಾದರಿ ಆಡಳಿತವನ್ನು ಕೊಡ್ತೀನಿ ಅಂತೇಳಿ. ಕರ್ನಾಟಕದ ಮಾದರಿ ಆಡಳಿತ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಪ್ರತಿ ಬಾರಿಯೂ ಕೂಡ ತಮ್ಮ ಸರ್ಕಾರದ ಬಗ್ಗೆ ಪ್ರತಿಪಾದನೆಯನ್ನು ಮಾಡುವಾಗ ಹೇಳ್ತಾ ಬಂದಿದ್ರು. ಆ ಮಾದರಿ ಅನ್ನೋದು ಕೇವಲ ಆಡಳಿತಕ್ಕೆ ಮಾತ್ರ ಅಲ್ಲ, ಅದು ವ್ಯಕ್ತಿತ್ವಕ್ಕೂ ಸಂಬಂಧಪಟ್ಟದ್ದು ಅನ್ನೋದನ್ನ ಸಿದ್ದರಾಮಯ್ಯನವರು ಇಲ್ಲಿ ಸಾಬೀತುಪಡಿಸಿ ತೋರಿಸಿದ್ದಾರೆ. ಅದು ನಿಜಕ್ಕೂ ಕರ್ನಾಟಕದ ಮಾದರಿ ಆಗಬೇಕಾಗಿರುವಂಥದ್ದು ಇಂತಹ ರಾಜಕಾರಣದ ವ್ಯವಸ್ಥೆ. ಯಾಕಂದ್ರೆ ಸರ್ಕಾರಗಳು ಪರ್ಫಾರ್ಮೆನ್ಸ್ ಮಾಡ್ತವೆ, ಮಾಡೋದಿಲ್ಲ, ಅದರ ಬಗ್ಗಿನ ಟೀಕೆಗಳು, ಅದರ ಬಗ್ಗಿನ ಆಕ್ಷೇಪಗಳು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಇರಲೇಬೇಕು ಕೂಡ. ಅದು ಯಾವುದೇ ಸರ್ಕಾರವೂ ಕೂಡ ಪರಿಪೂರ್ಣ ಸರ್ಕಾರ ಅಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ. ಟೀಕೆಗಳಿಗೆ ಒಳಗಾಗುತ್ತೆ. ಆದರೆ ಸರ್ಕಾರದ ನಡೆ ನುಡಿಯಲ್ಲಿ ಅತ್ಯಂತ ಸ್ಪಷ್ಟತೆ ಬೇಕು. ಮತ್ತು ಕರ್ನಾಟಕ ಮಾದರಿ ಅಂತ ಹೇಳಿದಂಥವ್ರು ಒಂದು ವೇಳೆ ಇಲ್ಲ ನಾನು ಇದು ಕೊಡೋದಿಲ್ಲ, ಅಧಿಕಾರ ಬಿಟ್ಟು ಕೊಡಲ್ಲ ಅಂತೇಳಿ ಎಲ್ಲ ಕೂತ್ಕೊಂಡ್ರೆ ಅದು ಮಾದರಿ ಆಗ್ತಿರ್ಲಿಲ್ಲ. ಆದರೆ ಇವತ್ತು ಸಿದ್ದರಾಮಯ್ಯನವರು ಅನುಸರಿಸಿರುವ ನಡೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಮಾದರಿಯಾಗಿದೆ. ಈ ಕಾರಣಕ್ಕಾಗಿ ನೋಡಿ, ಅಲ್ಲಿ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಗೊಂದಲದ ರೀತಿಯದ್ದು ಅನ್ನೋದನ್ನೇನು ರಿಪೋರ್ಟ್ ಮಾಡಿದ್ವಿ. ಇದಕ್ಕೆ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಈ ರೀತಿಯಂಥ ಮಾದರಿಗಳು ನಡೆದಿಲ್ಲ. ಆದರೆ ಈಗ ಅಂಥದ್ದೊಂದು ಮಾದರಿ ನಡೆದಿದೆ. ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ಮಾದರಿಯನ್ನ ಸಿದ್ದರಾಮಯ್ಯನವರು ಖಂಡಿತವಾಗ್ಲೂ ಕೂಡ ಹೊಸ ಪರಂಪರೆಯನ್ನ ಬಿಟ್ಟುಕೊಟ್ಟಿದ್ದಾರೆ. ಈ ಮೂಲಕ ಮುಂದಿನವರೆಗೂ ಕೂಡ ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟಿರುವ ಈ ಮಾದರಿ ಇದೆಯಲ್ಲ, ಈ ಮಾದರಿಯ ಜವಾಬ್ದಾರಿ ನಿಲ್ಲುತ್ತೆ. ಸಿದ್ದರಾಮಯ್ಯನವರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತಿದ್ರು, ಅದು ಅನ್ಪ್ರೆಸಿಡೆಂಟೆಡ್, ಇದು ಪ್ರೆಸಿಡೆಂಟ್ ಅಂತ. ಪ್ರೆಸಿಡೆಂಟ್ಗಳು ಇರಬೇಕು, ಅನ್ಪ್ರೆಸಿಡೆಂಟ್ ಆಗಿ ನಡಿಬಾರದು ಅನ್ನೋದ್ರ ಬಗ್ಗೆ ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು. ಆದರೆ ಅವು ಎಲ್ಲ ರೀತಿಯಲ್ಲೂ ಕೂಡ ಆಡಳಿತದಲ್ಲಿ ಅವರು ಅನ್ಪ್ರೆಸಿಡೆಂಟೆಡ್ ಆಗಿ ನಡೆದೇ ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವೊಂದು ಪ್ರೆಸಿಡೆಂಟ್ಗಳನ್ನು ಅವರೇನು ಸೆಟ್ ಮಾಡಿದಾರಲ್ಲ, ಅದು ಬಹಳ ಮುಖ್ಯ. ಎಸ್ಪೆಷಲಿ ಇವತ್ತು ಈಗ ಸೆಟ್ ಮಾಡಿರುವಂತಹ ಪ್ರೆಸಿಡೆಂಟ್ ಇದೆಯಲ್ಲ, ಈ ಸಂಪ್ರದಾಯ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಮಾದರಿಯಾಗಿರುವಂಥದ್ದು. ಅಂಥದ್ದೊಂದು ಮಾದರಿಯನ್ನ ಸಿದ್ದರಾಮಯ್ಯನವರು ಸೃಷ್ಟಿ ಮಾಡಿ ಹೋಗಿದ್ದಾರೆ. ನಿಜಕ್ಕೂ ಒಬ್ಬ ನಾಯಕನಿಗೆ ಸಲ್ಲಬೇಕಾದಂಥ ಗೌರವವನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷವು ಕೂಡ ಈ ಒಂದು ಪತ್ರದ ಮೂಲಕವಾಗಿ ನಿರ್ಣಯವನ್ನು ಅಂಗೀಕಾರ ಮಾಡೋದರ ಮೂಲಕವಾಗಿ ಅವರ ಕಡೆಗೆ ತನ್ನ ಧನ್ಯವಾದವನ್ನು ಸಮರ್ಪಣೆ ಮಾಡಿದೆ. ಆ ನಿರ್ಣಯವನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಅಂಗೀಕಾರ ಮಾಡಿದೆ. ಹೊಸ ಶಾಸಕಾಂಗ ಪಕ್ಷದ ನಾಯಕ ಈ ಒಂದು ನಿರ್ಣಯವನ್ನು ಅಂಗೀಕಾರವನ್ನು ಮಾಡಿಸ್ಕೊಂಡಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರ ಆಡಳಿತಕ್ಕೆ, ಅವರ ಬದ್ಧತೆಗೆ, ವಿಶೇಷವಾಗಿ ಸಿದ್ಧಾಂತಕ್ಕೆ ಅವರ ಬದ್ಧತೆಯ ಬಗ್ಗೆ ಮತ್ತು ನಾಯಕತ್ವದ ಮೇಲಿನ ಅವರ ನಂಬಿಕೆಯ ಬಗ್ಗೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾವುದೇ ಒಬ್ಬ ನಾಯಕ ತನ್ನ ನಾಯಕತ್ವದಲ್ಲಿ ಒಂದು ಡಿಫ್ರೆಂಟ್ ಆಗಿ ನಿಲ್ಲುವಂಥದ್ದು ಯಾವಾಗ ಅಂತ ಹೇಳಿದರೆ, ಇಂತಹ ಮಾದರಿಗಳನ್ನು ಜನರ ಮುಂದೆ ಬಿಟ್ಟು ಹೋದಾಗ, ಇಂತಹ ಆದರ್ಶಗಳನ್ನು ಜನರ ಮುಂದೆ ಬಿಟ್ಟು ಹೋದಾಗ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಯಾಕಂದ್ರೆ ಒಂದು ಗುಡ್ ಪ್ರೆಸಿಡೆಂಟ್ ಮೂಲಕವಾಗಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ. ಒಂದು ಒಳ್ಳೆಯ ಮಾದರಿಯ ಮೂಲಕ ಶಿವಕುಮಾರ್ ಅವರ ಆಡಳಿತ ಈಗ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈಗ ಶಿವಕುಮಾರ್ ಅವರ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ಈ ಮಾದರಿಯನ್ನು ಮುಂದುವರಿಸಬೇಕಾಗತ್ತೆ ಮತ್ತು ಆ ಜವಾಬ್ದಾರಿ ಶಿವಕುಮಾರ್ ಅವರ ಮೇಲಿರುತ್ತೆ.
ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಆಡಳಿತದ ವಿಚಾರದಲ್ಲಿ ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಇಟ್ಕೊಂಡಿನೇ ಕೆಲಸವನ್ನು ನಡೆಸಬೇಕಾದಂಥದ್ದು ಶಿವಕುಮಾರ್ ಅವ್ರಿಗೂ ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತು ಅಂಥದ್ದೊಂದು ಪ್ರೆಸಿಡೆಂಟ್ ಸೆಟ್ ಮಾಡಿರೋದ್ರಿಂದಾಗಿ ಶಿವಕುಮಾರ್ ಅವರಿಗೆ ಒಂದು ರೀತಿ ಅನುಕೂಲವೂ ಕೂಡ ಇದೆ. ಸುಲಭವಾಗಿ ಅವರ ನಾಯಕತ್ವಕ್ಕೆ ಯಾವುದೇ ರೀತಿಯಂಥ ಚ್ಯುತಿ ಮಧ್ಯದಲ್ಲಿ ಬರಲಾರದು, ಸುಮ್ಮನೆ ಯಾವುದೋ ಒಂದು ಭಿನ್ನಮತ ಸೃಷ್ಟಿ ಆಗಲಾರದು. ಯಾಕಂದರೆ ಒಂದು ಒಳ್ಳೆಯ ಮಾದರಿಯೊಂದಿಗೆ ಅವರ ಆಡಳಿತ ಶುರುವಾಗುತ್ತೆ. ಈ ಮಾದರಿಯನ್ನ ಮತ್ತಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರುವಂಥದ್ದಷ್ಟೇ ಈಗ ಶಿವಕುಮಾರ್ ಅವರ ಮೇಲಿರುವಂತಹ ಜವಾಬ್ದಾರಿ ಆಗುತ್ತೆ. ಅವರ ಮುಂದೆ, ಅವರ ಕಣ್ಣ ಮುಂದೆ ಒಂದು ಮಾದರಿ ಈಗ ಸೃಷ್ಟಿಯಾಗಿದೆ. ಅದನ್ನ ಎಲ್ಲರನ್ನ ಜೊತೆ ತೆಗೆದುಕೊಂಡು ಹೋಗುವಂತಹ ಮಾದರಿಯನ್ನ ಅವರು ಫಾಲೋ ಮಾಡಬೇಕಾಗತ್ತೆ. ನಿರ್ಣಯದ ಮೂಲಕವಾಗಿ ಕೂಡ ಶಿವಕುಮಾರ್ ಅದನ್ನೇ ಶ್ಲಾಘನೆ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಅವರು ಸುಮ್ಮನೆ ಒಂದು ನಿರ್ಣಯವನ್ನು ಮಾಡೋದಿಲ್ಲ. ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೂ ಕೂಡ ಅದರಲ್ಲಿರುವಂತಹ ಮೌಲ್ಯಗಳ ಅರ್ಥ ಆಗಿರುತ್ತೆ. ಆ ಮೌಲ್ಯಗಳು ಪಾಲನೆಗೆ ಸೂಕ್ತ, ಅವುಗಳು ಪಾಲನೆಗೆ ಅರ್ಹವಾಗಿರುವಂತಹ ಮೌಲ್ಯಗಳು ಅನ್ನೋದನ್ನ ಆಧರಿಸಿನೇ ಒಂದು ನಿರ್ಣಯವನ್ನು ಶಿವಕುಮಾರ್ ಅವರು ಕೂಡ ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಶಾಸಕಾಂಗ ಪಕ್ಷದ ಸಭೆ ಇಂಥದ್ದೊಂದು ನಿರ್ಣಯವನ್ನು ಅಂಗೀಕಾರ ಮಾಡಿಕೊಂಡಿದೆ ಅವರ ನೇತೃತ್ವದಲ್ಲಿ. ಈ ಮೂಲಕ ಸಿದ್ದರಾಮಯ್ಯನವರಿಗೆ ಧನ್ಯವಾದವನ್ನು ಸಮರ್ಪಿಸಲಾಗಿದೆ. ಅಧಿಕೃತವಾದಂತಹ ನಿರ್ಣಯದ ಮೂಲಕ ಸಿದ್ದರಾಮಯ್ಯನವರ ಆಡಳಿತವನ್ನು ಹೊಗಳಿ ಈ ನಿರ್ಣಯವನ್ನು ಡಿ ಕೆ ಶಿವಕುಮಾರ್ ಅವರು ಅಂಗೀಕಾರ ಮಾಡಿದ್ದಾರೆ. ಇದು ಕರ್ನಾಟಕದ ರಾಜಕಾರಣದಲ್ಲಿ ವಿಶೇಷವಾದಂಥದ್ದು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಮಧ್ಯದಲ್ಲಿ ಅಧಿಕಾರವನ್ನು ಕಳ್ಕೊಂಡಂಥವ್ರು ಹಲವಾರು ಜನ ಮುಖ್ಯಮಂತ್ರಿಗಳಿದ್ದಾರೆ. ಅಧಿಕಾರಗಳ ಬಿಟ್ಟು ಕೊಟ್ಟಿರುವಂಥದ್ದು, ಅದಕ್ಕಾಗಿ ಭಿನ್ನಮತಗಳು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅಧಿಕಾರ ಬಿಟ್ಟುಕೊಂಡಿದ್ದು ಎಲ್ಲವೂ ಕೂಡ ನಡೆದಿತ್ತು. ಆದರೆ ಇದೊಂದು ಹೊಸ ಮಾದರಿಯ ಅಧಿಕಾರದ ಹಸ್ತಾಂತರ ಪ್ರಕ್ರಿಯೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್ ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್, ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ ಯಾವ ಸ್ವರೂಪದಲ್ಲಿ ಈಗ ನಿರ್ಣಯದ ಅಂಗೀಕಾರ ಇರಬಹುದು? ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿ ಸಿದ್ದರಾಮಯ್ಯನವ್ರನ್ನ, ಅವರ ಕೆಲಸವನ್ನು ಶ್ಲಾಘಿಸುವ, ಅವರ ಬದ್ಧತೆಯನ್ನು ಶ್ಲಾಘಿಸುವಂತಹ ಕೆಲಸ ಒಂದು ಕಡೆ ನಡೆದಿದೆ. ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಚಿದಾನಂದ್? ಹರಿಪ್ರಸಾದ್, ನ್ಯೂಸ್ 18 ಕನ್ನಡ. ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒನ್ಲೈನ್ ರೆಸಲ್ಯೂಷನ್ ಮಾಡುತ್ತೆ. ಅದು ಡಿ ಕೆ ಶಿವಕುಮಾರ್ ಹೆಸರನ್ನು ಸ್ವತಃ ಸಿದ್ದರಾಮಯ್ಯನವರೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಘೋಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನ್ಯೂಸ್ 18 ಆರಂಭದ ದಿನದಿಂದಲೂ ಕೂಡ ಹೇಳಿದ್ವಿ. ಅಂತೆಯೇ ಇದೀಗ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಹೆಸರನ್ನು ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಮತ್ತು ಇದು ಹೈಕಮಾಂಡ್ ತೀರ್ಮಾನದಂತೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಒನ್ಲೈನ್ ರೆಸಲ್ಯೂಷನ್ನ ಓದಿದ್ರು. ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅದಕ್ಕೆ ಅನುಮೋದನೆ ಕೊಟ್ಟರು ಮತ್ತು ಎಲ್ಲ ಶಾಸಕರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅದಾದ ಬಳಿಕ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆದರು. ಆಯ್ಕೆ ಆದ ಕೂಡಲೇ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಬಹುತೇಕ ಎಲ್ಲ ಶಾಸಕರುಗಳು ಕೂಡ ಅಭಿನಂದನೆ ಸಲ್ಲಿಸಿದರು. ಕೆ ಸಿ ವೇಣುಗೋಪಾಲ್ ಕೂಡ ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆ ಸಲ್ಲಿಸಿದ ಆದ ಮೇಲೆ ಇಡೀ ದೇಶದ ಇತಿಹಾಸದಲ್ಲಿ ಇದು ಹೊಸ ಮಾದರಿ ಅಂತ ಹೇಳ್ತಾರೆ, ಒಂದು ಹೊಸ ಬೀಳ್ಕೊಡುಗೆ ಅಂತೇಳಿ ಕೂಡ ಕರೆದರೂ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ನೂತನ CLP ನಾಯಕ, ಶಾಸಕಾಂಗ ಪಕ್ಷದ ನಾಯಕ, ಒಂದು ನಿರ್ಣಯವನ್ನು ಪಾಸ್ ಮಾಡಿದರು. ಆ ನಿರ್ಣಯ ಈ ಹಿಂದಿನ CLP ನಾಯಕ ಆಗಿದ್ದಂಥ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಮತ್ತು ಶಾಸಕಾಂಗ ಪಕ್ಷದಲ್ಲಿ ಅವರ ಸಮಾಜವಾದಿ ನಡೆ ಮತ್ತು ಅವರ ಕಾರ್ಯವೈಖರಿ, ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದಂಥ ಎಲ್ಲ ಕೆಲಸಗಳು ಎಲ್ಲವನ್ನು ಅಭಿನಂದಿಸಿ ಎಲ್ಲವನ್ನು ಕೂಡ ಗುಣಗಾನ ಮಾಡಿ ಮತ್ತು ಅವರಿಗೆ ಒಂದು ಇಡೀ ಶಾಸಕಾಂಗ ಪಕ್ಷದ ಎಲ್ಲ ಸದಸ್ಯರ ಒಟ್ಟಾರೆಯಾಗಿ ಒಂದು ಅಭಿನಂದನೆ ಮತ್ತು ಕೃತಜ್ಞತೆಯ ವಿದಾಯವನ್ನು ಹೇಳಿರ್ತಕ್ಕಂಥದ್ದು ಇದು ವಿಶೇಷ ಅಂತಲೇ ಹೇಳಲಾಗ್ತದೆ, ಒಂದು ವಿಶೇಷ ಗೌರವ ಅಂತಲೇ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷ ಸಭೆ ನಡೀತಿರುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆಲ್ಲರೂ ಬದ್ಧರಾಗಬೇಕಂತೇಳಿ ಸಿದ್ದರಾಮಯ್ಯ ಹೇಳಿ ಘೋಷಣೆ ಮಾಡಿ ಹೈಕಮಾಂಡ್ನ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ರವರು ಹೊರ ನಡೆದು ನಂತರ ಹೈಕಮಾಂಡ್ನ ಸೂಚನೆಯಂತೆ ಒಂದು ನಿರ್ಣಯವನ್ನು ರೆಡಿ ಮಾಡಿ ಆ ನಿರ್ಣಯವನ್ನು ತೆಗೆದುಕೊಂಡು ಇಲ್ಲಿ ನಂತರ ಡಿ ಕೆ ಶಿವಕುಮಾರ್ ಹೆಸರನ್ನು ಸ್ವತಃ ಸಿದ್ದರಾಮಯ್ಯ ಕೈಯಿಂದ ಘೋಷಣೆ ಮಾಡಿದ ನಂತರ ಅದನ್ನು ಪರಮೇಶ್ವರ್ ಅನುಮೋದನೆ ಮಾಡಿದ ನಂತರ ಎಲ್ಲ ಶಾಸಕರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟ ನಂತರ ಸ್ವತಃ ನೂತನ CLP ನಾಯಕ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಿರ್ಣಯವನ್ನು ಮಂಡನೆಯನ್ನು ಮಾಡಿದರು. ಈ ನಿರ್ಣಯಕ್ಕೆ ಎಲ್ಲ ಶಾಸಕರು ಕೂಡ ಬಹುಪರಾಕ್ನಿಂದ ನಿರ್ಣಯಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಆ ಮುಖಾಂತರ ಒಂದು ಹೊಸ ನಡಾವಳಿಯನ್ನು, ಒಂದು ಹೊಸ ಮಾದರಿಯನ್ನು ಒಂದು ಅನುಸರಿಸುವ ಮುಖಾಂತರ ದೇಶದ ಶಾಸಕಾಂಗ ಪಕ್ಷದ ಒಬ್ಬ ನಾಯಕನನ್ನು ಅವರಿಗೆ ಸುಸ್ವಾಗತವನ್ನು ಕೋರುತ್ತಾ ಮತ್ತು ಅವರ ಧನ್ಯತೆಯನ್ನು ಹೇಳ್ತಾ, ವಂದನೆಯನ್ನು ಹೇಳ್ತಾ, ಕೊನೆಗೆ ಕೃತಜ್ಞತೆ ಹೇಳ್ತಾ, ಅವರನ್ನು ನೆನೆಸಿಕೊಂಡು ಕೃತಜ್ಞತೆ ಹೇಳ್ತಾ ಒಂದು ಧನ್ಯವಾದವನ್ನು ಇಡೀ ಶಾಸಕಾಂಗ ಪಕ್ಷ ಸಭೆ ಅರ್ಪಿಸಿರ್ತಕ್ಕಂಥದ್ದು. ಹರಿಪ್ರಸಾದ್, ಇದೀಗ ಶಾಸಕಾಂಗ ಪಕ್ಷ ಸಭೆಯಲ್ಲಿ ನಾಯಕರುಗಳು ಮಾತನಾಡ್ತಿದ್ದಾರೆ, ಸುರ್ಜೇವಾಲರವರು ಮಾತನಾಡ್ತಿದ್ದಾರೆ, ನಂತರ ಕೆ ಸಿ ವೇಣುಗೋಪಾಲ್ ಕೂಡ ಮಾತನಾಡ್ತಾರೆ. ಡಿ ಕೆ ಶಿವಕುಮಾರ್ ಈಗಾಗಲೇ ತನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಸೇರಿದಂತೆ ಹೈಕಮಾಂಡ್ ಹಾಗೂ ಎಲ್ಲ ಶಾಸಕರುಗಳು ಕೂಡ ಧನ್ಯವಾದವನ್ನು ಅರ್ಪಿಸಿದರು. ನಂತರ
ಇದೀಗ ಕೆ.ಸಿ. ವೇಣುಗೋಪಾಲ್ ಕೂಡ ಮಾತನಾಡ್ತಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಶಾಸಕಾಂಗ ಪಕ್ಷದ ನೂತನ ನಾಯಕನಿಗೆ ಸಿದ್ದರಾಮಯ್ಯ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ಎಲ್ಲರ ಅಭಿನಂದನೆ ಭಾಷಣ ಮುಗಿದ ಬಳಿಕ ಸುಮಾರು 8 ರಿಂದ 10 ನಾಯಕರುಗಳು ಲೋಕಭವನಕ್ಕೆ ತೆರಳುತ್ತಿದ್ದಾರೆ. ಲೋಕಭವನಕ್ಕೆ ತೆರಳಿ ರೆಸಲ್ಯೂಷನ್ ಮಾಡಿರ್ತಕ್ಕಂಥ ಕಾಪಿಯನ್ನು ಇಟ್ಕೊಂಡು ಆನ್ಲೈನ್ ರೆಸಲ್ಯೂಷನ್ ಇಟ್ಕೊಂಡು ಶಾಸಕಾಂಗ ಪಕ್ಷದ ನಾಯಕನ ಮುಖಾಂತರ ಸರ್ಕಾರ ರಚನೆಯ ಹಕ್ಕನ್ನ ರಾಜ್ಯಪಾಲರ ಮುಂದೆ ಮಂಡಿಸಲಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಚಿದಾನಂದ್. ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಹತ್ರ ಮುಂದಿನ ಹಂತದಲ್ಲಿ ಪಡ್ಕೊಳ್ತೀವಿ. ಪಟೇಲರು ಕೂಡ ಹೇಳ್ತಾ ಇದ್ದಂಥ ರೀತಿಯಲ್ಲಿ ಒಂದು ಅಂಶ ಇದನ್ನು ನೋಡ್ತಾ ಇದ್ದಾಗ ನೆನಪಾಗ್ತಾ ಇರುವಂಥದ್ದು ಏನಂದರೆ, ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದಲ್ಲಿ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತನಾಡಿದಂಥವ್ರು, ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಬೇಕು ಅಂತ ಹೇಳಿದಂಥವ್ರು. ಅನೇಕ ಸಂದರ್ಭಗಳಲ್ಲಿ ಮೌಲ್ಯಾಧಾರಿತವನ್ನು ಅವರು ಎತ್ತಿ ಹಿಡಿದಿದ್ರು ಕೂಡ, ಆದರೆ ನಿಜಕ್ಕೂ ಎಲ್ಲ ಹಂತಗಳಲ್ಲಿ ಆ ಮೌಲ್ಯಗಳನ್ನು ಅವ್ರಿಗೂ ಕೂಡ ಕಾಪಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಮೌಲ್ಯಾಧಾರಿತ ರಾಜಕಾರಣ ಎಲ್ಲ ಹಂತಗಳಲ್ಲೂ ಕೂಡ ನಡೆದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ 1990ರ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಬಹಳಷ್ಟು ಉದಾಹರಣೆಗಳು ಸಿಗ್ಬೋದು. ಆದರೆ ಹೆಗಡೆಯವರು ಮುಖ್ಯಮಂತ್ರಿ ಆದಂತಹ ಅವಧಿಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂತಹ ಸಿದ್ದರಾಮಯ್ಯನವರು ನಿಜಕ್ಕೂ ಕರ್ನಾಟಕದಲ್ಲಿ ಅವ್ರು ಎಲ್ಲೂ ಕೂಡ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಉದ್ದುದ್ದ ಭಾಷಣಗಳನ್ನು ಮಾಡ್ಕೊಂಡಿಲ್ಲ. ಆದರೆ ಒಬ್ಬ ವ್ಯಕ್ತಿಯಾಗಿ ಹೆಂಗಿರಬೇಕು, ಮಾದರಿ ಹೆಂಗಿರಬೇಕು, ಇವುಗಳ ಬಗ್ಗೆ ಮಾತಾಡ್ತಿರ್ತಿದ್ರು. ಆದರೆ ಮೌಲ್ಯಾಧಾರಿತ ರಾಜಕಾರಣ ಅನ್ನುವಂಥದ್ದನ್ನು ಪ್ರತಿ ಬಾರಿ ಅವರೇನು ಪ್ರತಿಪಾದನೆ ಮಾಡಿಕೊಂಡು ಮಾತಾಡ್ತಾ ಇದ್ದಂಥವ್ರು ಕಡಿಮೆ. ಆದರೆ ನಿಜಕ್ಕೂ ಅಂಥ ಒಂದು ಮೌಲ್ಯವನ್ನು ಅವರು ಈಗ ಸೆಟ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅಧಿಕಾರದ ಹಸ್ತಾಂತರ ಮಧ್ಯದ ಭಾಗದಲ್ಲಿ ಯಾವುದೇ ಒಂದು ಪಕ್ಷಗಳಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಮಧ್ಯದಲ್ಲಿ ಅಧಿಕಾರ ಹಸ್ತಾಂತರದ ಪ್ರಸಂಗ ಉದ್ಭವ ಆಯಿತು ಅಂತ ಹೇಳಿದಾಗ ಆಗ ಹೇಗಿರಬೇಕು ಅನ್ನೋದಕ್ಕೊಂದು ಮಾಡೆಲನ್ನು ಇಲ್ಲಿ ಸೆಟ್ ಮಾಡಿದಂಗಿದೆ. ಆ ಸ್ವರೂಪದಲ್ಲಿನೇ ಈ ಒಂದು ಮೌಲ್ಯಾಧಾರಿತವಾದಂತಹ ರಾಜಕಾರಣ ಇಲ್ಲಿ ಜಾರಿಗೆ ಬಂದಿರುವಂಥದ್ದು ಗೋಚರಿಸ್ತಾ ಇದೆ. ಉಳಿದಂತೆ ಅಲ್ಲಿ ಹಾಗೆ ಅಂತೇಳಿ ಮೌಲ್ಯಾಧಾರಿತ ಅಂತ ಹೇಳಿದ ತಕ್ಷಣ ಇಲ್ಲಿ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ನಡೆದಿದೆ ಅಂತೇಳೆಲ್ಲ ಒತ್ತಡಗಳು, ರಾಜಕೀಯದ ಒತ್ತಡಗಳು, ಪಟ್ಟು ಬಿಗಿಪಟ್ಟು ಇವೆಲ್ಲವೂ ಕೂಡ ಏಟು ಎದುರೇಟು ಇವೆಲ್ಲವೂ ಕೂಡ ಆಂತರಿಕವಾಗಿ ನಡ್ಕೊಂಡು ಹೋಗಿರ್ತವೆ. ಆದರೆ ರಾಜ್ಯದ ಜನರ ಮುಂದೆ ತಾವು ಒಂದು ಒಳ್ಳೆಯ ರಾಜಕಾರಣವನ್ನು ಮಾಡಿದ್ದೀವಿ ಅನ್ನೋ ಮಾಡೆಲನ್ನು ಸೆಟ್ ಮಾಡೋದು ಯಾವುದೇ ರಾಜಕಾರಣಿಗೆ ಆದರೂ ಕೂಡ ಬಹಳ ಮುಖ್ಯ. ಅದನ್ನು ಸೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಸೆಟ್ ಮಾಡಿರುವಂಥದ್ದು ಒಂದು ಭಾಗ. ಆದರೆ ಶಿವಕುಮಾರ್ ಅದನ್ನು ಸ್ವೀಕರಿಸಿದಂತಹ ರೀತಿಯೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಯಾಕಂದರೆ ಶಿವಕುಮಾರ್ ಅವರು ಕೂಡ ಕಳೆದ 3-4 ದಿವಸಗಳಿಂದ ಕೂಡ ಯಾವುದೇ ವಿಚಾರಗಳನ್ನು ಅವ್ರು ಎಷ್ಟು ಹೇಳಬೇಕು ಅಷ್ಟನ್ನು ಮಾತ್ರ ಮಾಧ್ಯಮದ ಮುಂದೆ ನಿನ್ನೆ ಮಾತಾಡಿದ್ರು ಬಿಟ್ಟರೆ ಸುಮ್ಮನೆ ಯಾವ ವಿಷಯಗಳನ್ನು ಕೂಡ ಅವರು ಹೇಳೋದಕ್ಕೆ ಹೋಗಿಲ್ಲ. ಭಾಳ ಗೌರವಯುತವಾಗಿ ತಾನು ಒಂದು ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಒಂದು ವಿನೀತನಾಗಿರಬೇಕು ಅನ್ನುವಂಥದ್ದನ್ನು ಕರ್ನಾಟಕದ ಜನರ ಮುಂದೆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ನಾನು ಹೊರಟಿದ್ದೇನೆ, ನಾನು ವಿನೀತನಾಗಿಯೇ ಇದನ್ನು ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ದೇನೆ ಅನ್ನೋದನ್ನು ಮಾನಸಿಕವಾಗಿ ಮತ್ತು ಅದನ್ನು ತನ್ನ ನಡವಳಿಕೆಯ ಮೂಲಕವೂ ಕೂಡ ತೋರಿಸುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಒಂದು ಸ್ವಲ್ಪ ನೆಮ್ಮದಿಯಿಂದ ಓಡಾಡ್ಬೋದು, ಭಾಳ ಆರಾಮಾಗಿ ಹೇಳ್ಕೊಳ್ಬೋದು. ನೋಡಿ ನಾವು ಹೆಂಗೆ ಅಧಿಕಾರ ಹಸ್ತಾಂತರ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಕಾಂಗ್ರೆಸ್ ನಾಯಕರುಗಳು ನಾಳೆ ದಿವಸ ಸಮರ್ಥಿಸ್ಕೊಂಡು ಓಡಾಡೋದಕ್ಕೆ ಅವ್ರಿಗೊಂದು ಒಳ್ಳೆಯ ಮಾಡೆಲನ್ನು ಸೆಟ್ ಮಾಡಿ ಕೊಟ್ಟಿದ್ದಾರೆ. ಅವರ ಇಬ್ಬರು ನಾಯಕರುಗಳು, ಒಬ್ಬರು ಶಾಸಕಾಂಗ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವ್ರು, ಇನ್ನೊಬ್ಬರು PCC ಅಧ್ಯಕ್ಷರಾಗಿ ಸುದೀರ್ಘವಾಗಿ ಕೆಲಸ ಮಾಡಿದಂಥವ್ರು, ಇಬ್ಬರು ಜೊತೆ ಸೇರಿ ಇದನ್ನು ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಸದ್ಯಕ್ಕೆ ಸಿದ್ದರಾಮಯ್ಯನವರು ಮಾಜಿಯಾಗಿದ್ದಾರೆ, ಶಿವಕುಮಾರ್ ಅವರು ಹಾಲಿಯಾಗಿದ್ದಾರೆ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ನಾಯಕರಾಗಿ. ಇಲ್ಲಿಂದ ಈಗ ಶಿವಕುಮಾರ್ ಅವರು ನೇರವಾಗಿ ಲೋಕಭವನಕ್ಕೆ ಹೋಗ್ತಾರೆ. ಕೆಲವೇ ಕ್ಷಣಗಳಲ್ಲಿ DK ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ರಾಜ್ಯಪಾಲರಿಗೆ ತಮ್ಮ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಶಿವಕುಮಾರ್ ಅವರು ಮಾಡ್ತಾರೆ. ನನಗೆ ಅಧಿಕಾರದ ಪ್ರಮಾಣ ವಚನವನ್ನು ಬೋಧಿಸಬೇಕು ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಲೋಕಭವನದಲ್ಲಿ ಒಂದು ಅಧಿಕೃತವಾಗಿ ಅವರು ಪತ್ರವನ್ನು ಕೊಟ್ಟು ಆ ವಿನಂತಿಯನ್ನು ಮಾಡಿ ಸರ್ಕಾರ ರಚನೆಯ ಮುಂದಿನ ಪ್ರಕ್ರಿಯೆಗಳ ಕಡೆಗೆ ಹೊರಡ್ತಾರೆ. ಆದ ನಂತರ ಸಹಜವಾಗಿಯೇ ಕ್ಯಾಬಿನೆಟ್ ರಚನೆ ಶಿವಕುಮಾರ್ ಅವರಿಗಿರುವಂತಹ ಭಾಳ ದೊಡ್ಡ ಚಾಲೆಂಜ್ ಆಗಿನೇ ಇರುತ್ತೆ. ಆದರೆ ಈ ಬಾರಿ ಯಾರೇ ಮಂತ್ರಿಗಳನ್ನು ಸಂಪುಟದಿಂದ ಕೈ ಬಿಟ್ಟರೂ ಕೂಡ ಅವರು ಅಸಮಾಧಾನಗೊಳ್ಳುವಂಥದ್ದು, ಅವರ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡುವಂಥದ್ದು, ಟೈರ್ಗಳಿಗೆ ಬೆಂಕಿ ಹಚ್ಚುವಂಥದ್ದು ಇವೆಲ್ಲ ಮಾಡೋ ಹಾಗಿಲ್ಲ. ಯಾಕೆಂದರೆ ಯಾರಿಗೆ ಅವಕಾಶ ಕೈ ತಪ್ಪು ಹೋಗಿದೆಯೋ ಅವರು ಸುಮ್ಮನಿರಬೇಕಾಗತ್ತೆ, ಯಾರು ಮಂತ್ರಿಗಳಾಗಿದ್ದವಂಥವ್ರನ್ನ ಕ್ಯಾಬಿನೆಟ್ ಬಿಡ್ತಾರೋ ಅವರು ಸುಮ್ಮನಿರಬೇಕಾಗತ್ತೆ. ಯಾಕಂದರೆ ಮುಖ್ಯಮಂತ್ರಿನೇ ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಏನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ಬಿಟ್ಟುಕೊಡೋದಿಲ್ಲ, ಅಂತಲ್ಲಿ ಮುಖ್ಯಮಂತ್ರಿನೇ ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟಿರುವಾಗ ಇನ್ನು ಮಂತ್ರಿಗಳದ್ದು ಯಾವ ಲೆಕ್ಕ? ಮುಖ್ಯಮಂತ್ರಿಯ ಪಾಲನೆ ಮಾಡಿರುವ ಆದರ್ಶವನ್ನು ಮಂತ್ರಿಗಳು ಕೂಡ ಪಾಲನೆ ಮಾಡ್ಕೊಂಡು ಹೋಗಬೇಕು. ಪಕ್ಷದ ಕೆಲಸ ಅಂತ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸದ್ಯಕ್ಕೆ ಇದು ಶಿವಕುಮಾರ್ ಅವರ ಪಾಲಿಗೂ ಕೂಡ ಇರುವಂಥ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಒಂದು ಅವಕಾಶ ಖಂಡಿತವಾಗ್ಲೂ ಶಿವಕುಮಾರ್ ಅವರಿಗೆ ಇದ್ದೇ ಇದೆ.
ಅದಕ್ಕೆ ಬೇಕಾದಂಥ ಸ್ಟೇಜ್ ಅಂತೂ ಸೆಟ್ ಆಗಿದೆ. ಗ್ರೌಂಡ್ನಲ್ಲಿ ಅವ್ರಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸಸ್ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ, ಅವರ ಸುತ್ತಮುತ್ತಲೂ ಕೂಡ ಅವ್ರಿಗೆ ಯಾವುದೇ ಗೊಂದಲಗಳು ಕ್ರಿಯೇಟ್ ಆಗಿಲ್ಲ. ಹೀಗಾಗಿ ಶಿವಕುಮಾರ್ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗಿರೋದು ಈಗ ಅವರ ಜವಾಬ್ದಾರಿ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆಯನ್ನು ಕೊಡಬೇಕು. ಹಾಗೆಯೇ ಅವರು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ರಲ್ಲ, ಆ ಬ್ರ್ಯಾಂಡ್ ಬೆಂಗಳೂರನ್ನು ಮಾಡೋದಕ್ಕೆ ಈಗ ಅವರಿಗೆ ಪೂರ್ಣ ಅಧಿಕಾರ ಇದೆ. ಅವರೇ ಎಲ್ಲ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಅಧಿಕಾರದಲ್ಲಿದ್ದಾರೆ. ಅಂಥದ್ದೊಂದು ಬ್ರ್ಯಾಂಡ್ ಬೆಂಗಳೂರನ್ನು ಕ್ರಿಯೇಟ್ ಮಾಡಬೇಕು. ಅವರು ಬಿಯಾಂಡ್ ಬೆಂಗಳೂರು ಬಗ್ಗೆಯೂ ಕೂಡ ಕನಸನ್ನು ಕಂಡಿದ್ರು. ಬಿಯಾಂಡ್ ಬೆಂಗಳೂರು ಅಂದರೆ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ಒಳ್ಳೆಯ ಮಾದರಿಯ, ಅದಕ್ಕೆ ಅವರು ಈ ಹಿಂದೆನೇ ಉಪಮುಖ್ಯಮಂತ್ರಿ ಆಗಿದ್ದುಕೊಂಡೇ ಹೇಳ್ತಾ ಇದ್ರು, CSR ಫಂಡನ್ನು ಬಳಕೆ ಮಾಡಿಕೊಂಡು ಎಲ್ಲ ಶಾಲೆಗಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ನಮ್ಮ ನ್ಯೂಸ್ 18 ಕನ್ನಡದ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದಲ್ಲಿ 2 ಬಾರಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲ, ನಾನು ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣ ನಿರ್ಮಿಸಬೇಕು ಅನ್ನುವಂತಹ ಕನಸು ಅವರದಿತ್ತು. ಆ ಕನಸು ನನಸಾದರೆ ಬಹುಶಃ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ಶಿಕ್ಷಣ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಬಹಳ ಪ್ರತಿಪಾದನೆ ಮಾಡಿರುವಂಥದ್ದು ಶಿಕ್ಷಣದ ಬಗ್ಗೆ. ಬಹಳ ಬಾರಿ ನಮ್ಮ ಜೊತೆಗೆ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತೀನಿ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು, ಅವ್ರಿಗೆ ಅವರವರದೇ ಆದಂತಹ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶ ಆಗಬೇಕು, ಬಿಯಾಂಡ್ ಬೆಂಗಳೂರು ನಾವು ಡೆವಲಪ್ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಅವ್ರಿಗೆ ಬಿಯಾಂಡ್ ಬೆಂಗಳೂರು ಅವರು ಉಪಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳಿರಲಿಲ್ಲ. ಯಾಕಂದರೆ ಅವ್ರಿಗೆ ಉಪಮುಖ್ಯಮಂತ್ರಿ ಆಗಿದ್ದಂಥದ್ದು ಖಾತೆಗಳು, ಅದು ಬೆಂಗಳೂರು ನಗರ ಅಭಿವೃದ್ಧಿ ಇತ್ತು. ಹಾಗಾಗಿ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಅವರು ಕೆಲಸಗಳನ್ನು ಮಾಡಬೇಕು. ಈಗ ಬಿಯಾಂಡ್ ಬೆಂಗಳೂರು ಬಗ್ಗೆ ಯೋಚನೆ ಮಾಡೋದಕ್ಕೆ ಶಿವಕುಮಾರ್ ಅವರಿಗೆ ಬಹಳ ಐಡಿಯಲ್ ಟೈಮ್ ಇದೆ. ಇದಕ್ಕೆ ಒಂದು ಗಟ್ಟಿಯಾದಂತಹ ಫೌಂಡೇಶನ್ ಅನ್ನ ಶಿವಕುಮಾರ್ ಅವರು ಹಾಕಿಕೊಟ್ಟೋದಕ್ಕೆ ಸಾಧ್ಯ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಮಾದರಿಯ ಆಡಳಿತವನ್ನು ನಾವು ನೋಡಬಹುದು. ಅದು ಈಗ ಶಿವಕುಮಾರ್ ಕಡೆಗೆ ಇರುವಂತಹ ನಿರೀಕ್ಷೆ. ಬಿಯಾಂಡ್ ಬೆಂಗಳೂರು ಅವರು ಹೇಗೆ ಕರ್ನಾಟಕವನ್ನು ಡೆವಲಪ್ ಮಾಡ್ತಾರೆ. ಅವರು ಪವರ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಶಿವಕುಮಾರ್ ಅವರು ಭೇಟಿ ನೀಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಶಿವಕುಮಾರ್ ಅವರು ಮಾಡ್ತಾರೆ. ಲೋಕಭವನದಲ್ಲೇ ಇದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್. ಲೋಕಭವನದಲ್ಲೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಇದ್ದಾರೆ. ಲೋಕಭವನದಲ್ಲೇ ಇದ್ದಾರೆ. ಅಲ್ಲಿ ಅವರನ್ನ ಭೇಟಿಯಾಗಿ ಲೋಕಭವನದಲ್ಲಿ ಅವರನ್ನ ಭೇಟಿಯಾಗಿ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ನಾನು ಪಕ್ಷದ ಅಧ್ಯಕ್ಷ, ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ, ಶಾಸಕಾಂಗ ಪಕ್ಷದ ನಾಯಕನಾಗಿರುವ ನನ್ನ ಮೇಲೆ ನನ್ನ ಪಕ್ಷದ ಎಲ್ಲ ಶಾಸಕರ ವಿಶ್ವಾಸ ಇದೆ. ಹೀಗಾಗಿ ನಾನು ಸರ್ಕಾರ ರಚನೆಯನ್ನು ಮಾಡ್ತಾ ಇದ್ದೇನೆ. ತಾವು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಬೇಕು ಅಂತ ಹೇಳಿ ಅವರು ಕೇಳಿಕೊಳ್ತಾರೆ. ಆ ಮೂಲಕ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಆಯ್ಕೆಯಾಗಿದ್ದು ಶಿವಕುಮಾರ ಪರ್ವ ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ. ಶಿವಕುಮಾರ ಪರ್ವ ಯಾವ ಸ್ವರೂಪದಲ್ಲಿ ವಿಶೇಷವಾಗಿರುತ್ತೆ, ಯಾವ ಸ್ವರೂಪದಲ್ಲಿ ಅವರು ಪ್ರತಿ ಬಾರಿ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾ ಇರ್ತಿದ್ರು, ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು, ನಮ್ಮ ಸಾಕ್ಷಿ ಗುಡ್ಡೆಗಳು ಇರಬೇಕು ಅಂತೇಳಿ. ಅದು SM ಕೃಷ್ಣ ಅವರು ಕೂಡ ಅದನ್ನ ಹೇಳ್ತಾ ಇರ್ತಿದ್ರು, ಸಾಕ್ಷಿ ಗುಡ್ಡೆಗಳು ಇರಬೇಕು ನಮ್ಮ ಆಡಳಿತದಲ್ಲಿ ಅಂತೇಳಿ. ಈಗ ಆ ಸಾಕ್ಷಿ ಗುಡ್ಡೆಗಳನ್ನ ಸೃಷ್ಟಿಸುವ ಅಧಿಕಾರ ಶಿವಕುಮಾರ್ ಅವರ ಕೈಗೆ ಬಂದು ನಿಂತಿದೆ. ರಾಜ್ಯದ ಜನ ಈಗ ಶಿವಕುಮಾರ್ ಅವರ ಕೈಗೆ ಆ ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟಿದ್ದಾರೆ. ಆ ಸಾಕ್ಷಿ ಗುಡ್ಡೆಗಳನ್ನ ತನ್ನ ಆಡಳಿತದಲ್ಲಿ ಸಾಕ್ಷಿ ಗುಡ್ಡೆಗಳನ್ನ, ಒಳ್ಳೆಯ ಮಾದರಿಯ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಬೇಕಾಗಿರುವಂಥದ್ದು DK ಶಿವಕುಮಾರ್ ಅವರ ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ಅವರಲ್ಲಿ ಒಂದು ಯುವ ನಾಯಕತ್ವವನ್ನ, ಒಂದು ಜನರೇಷನಲ್ ಶಿಫ್ಟ್ ಅನ್ನ ಜನ ಗಮನಿಸ್ತಾ ಇದ್ದಾರೆ. ಹೇಗೆ HD ಕುಮಾರಸ್ವಾಮಿ ಅವರು 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಯಾವ ಸ್ವರೂಪದಲ್ಲಿ ಜನರ ಮೇಲೆ ಒಂದು ಪ್ರಭಾವ ಬೀರುತ್ತೆ, ಅವಾಗ ಇನ್ನೂ ಕೂಡ ಅವರು ಭಾಳ ಯಂಗ್ ಇದ್ದಂತಹ ಒಬ್ಬ ಲೀಡರ್ ಆಗಿದ್ರು. ಆದರೆ ಇವರು ಇವಾಗ 64 ವರ್ಷದ ನಾಯಕ. ರಾಜಕಾರಣದಲ್ಲಿ 70 ವರ್ಷ ದಾಟ ತನಕ ಕೂಡ ಯುವ ನಾಯಕ ಅಂತಲೇ ಕರೆಸ್ಕೊಳ್ತಾರೆ. ಸೀನಿಯರ್ ಲೀಡರ್ ಆದರೂ ಕೂಡ ಅವರಲ್ಲಿರುವಂಥ ಎನರ್ಜಿ ಈಗೆಲ್ಲ ಕಾರಣಕ್ಕಾಗಿ ಅವ್ರನ್ನ ಯುವ ನಾಯಕ ಅಂತ ಕರ್ಕೊಳ್ತಾರೆ. ಹೀಗಾಗಿ ಶಿವಕುಮಾರ್ ಅವರ ಕಡೆಯಿಂದ ಒಂದು ಹೊಸ ರೀತಿಯಾದಂತಹ ಆಡಳಿತದ ನಿರೀಕ್ಷೆ ಖಂಡಿತವಾಗಲೂ ಕೂಡ ಕರ್ನಾಟಕ ಮಾಡ್ತಾ ಇದೆ. ಅದು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ, ಕೋಲಾರದಿಂದ ಹಿಡಿದು ಕಾರವಾರದವರೆಗೆ ಎಲ್ಲ ಭಾಗಗಳ ಜನ ಹೊಸ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಅವರು ಬಹಳಷ್ಟು ವಿಚಾರಗಳನ್ನು ಈಗಾಗಲೇ ಅವರು ಹುಬ್ಳಿಗೆ ಹೋದಾಗ ಆಡುವ ಮಾತುಗಳಿರ್ಬೋದು, ಕಲಬುರಗಿಗೆ ಹೋದಾಗ ಕೊಡುವ ಭರವಸೆಗಳಿರ್ಬೋದು, ಮಂಗಳೂರಿಗೆ ಹೋದಾಗ ಕೊಟ್ಟಿರುವ ಭರವಸೆಗಳಿರ್ಬೋದು, ಎಲ್ಲ ಭರವಸೆಗಳನ್ನು ಈಗ ಶಿವಕುಮಾರ್ ಅವರು ಹೇಗೆ ಪಾಲನೆ ಮಾಡ್ತಾರೆ, ಹೇಗೆ ಅನುಷ್ಠಾನ ಮಾಡುತ್ತಾರೆ, ಅದು ಬಹಳ ಮುಖ್ಯ. ಅವರಲ್ಲಿರುವಂತಹ ಬಹಳಷ್ಟು ಐಡಿಯಾಗಳನ್ನು ಈಗ ಅವರು ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಯಿತು ಅಂದರೆ ಮಾತ್ರನೇ 2 ವರ್ಷಗಳ ನಂತರ ಕರ್ನಾಟಕದ ಜನರ
ಜನ ಇವರಿಗೆ ಇನ್ನೊಂದು ಪುನರಾಯ್ಕೆಯನ್ನು ಕೊಡಬೇಕು ಅಥವಾ ಸಾಕು ಅಂತೇಳಿ ನಿರ್ಧರಿಸ್ತಾರೆ. ಹೀಗಾಗಿ ಇನ್ನು 2 ವರ್ಷ ಅನ್ನುವಂಥದ್ದು ಇವರಿಗೆ ಕ್ರಿಯೇಟ್ ಆಗುವ ಅಪಾರ್ಚುನಿಟಿ, ಅದಕ್ಕೊಂದು ಸ್ಟ್ರಾಂಗ್ ಫೌಂಡೇಶನನ್ನು ಇವರು ಹಾಕಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಜನ ಇವರ ಆಡಳಿತವನ್ನು ಮೆಚ್ಚುವ ಅವಕಾಶ ಇರುತ್ತೆ. ಇಲ್ಲದೆ ಹೋದರೆ ಜನರಿಗೆ ಬೇರೆ ಆಯ್ಕೆಗಳು ಬಂದೇ ಬರುತ್ತೆ. ಹೀಗಾಗಿ ಶಿವಕುಮಾರ್ ಅವರಿಗೆ ಪಕ್ಷ, ಆಡಳಿತ ಇವೆರಡರ ಮೂಲಕ ಈಗ ಜನಮಾನಸದಲ್ಲಿ ದೊಡ್ಡದೊಂದು ಛಾಪು ಮೂಡಿಸುವಂಥ ಅವಕಾಶ ಈಗ ಬಂದೊದಗಿದೆ. ಅವರ ಜ್ಯೋತಿಷಿಗಳು ಹೇಳ್ತಾರೆ ಅವರಿಗೆ 9 ವರ್ಷ ರಾಜಯೋಗ ಇನ್ನೂ ಇದೆ, 7 ವರ್ಷ ಇನ್ನೂ ರಾಜಯೋಗ ಇದೆ, ಈ ರೀತಿಯಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ರಾಜಯೋಗ ಇದೆ, ರಾಜಯೋಗ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಇರುವಂಥದ್ದು ವಾಸ್ತವದ ಯೋಗ. ಯಾವ ಸ್ವರೂಪದಲ್ಲಿ ರಾಜಕೀಯದಲ್ಲಿ ಪ್ರತಿನಿತ್ಯವೂ ಕೂಡ ಅವರು ಜನರ ನಿರೀಕ್ಷೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾರೋ ಅದರ ಆಧಾರದಲ್ಲಿನೇ ಜನ ಅವರನ್ನು ಎಲ್ಲಿ ಕೂರಿಸಬೇಕು ಅನ್ನೋದನ್ನು ನಿರ್ಧರಿಸ್ತಾ ಇರ್ತಾರೆ. ಹೀಗಾಗಿ ಈಗ ಶಿವಕುಮಾರ್ ಅವರಿಗೆ ಅಧಿಕಾರದ ಅವಕಾಶ ಸಿಕ್ಕಿದೆ, ಜನ ಅಧಿಕಾರದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವೂ ಕೂಡ ಅವರಿಗೆ ಅಧಿಕಾರದ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದನ್ನು ಈಗ ಒಂದು ಮಾದರಿಯಾಗಿ ಕನ್ವರ್ಟ್ ಮಾಡುವಂಥದ್ದು ಶಿವಕುಮಾರ್ ಅವರ ಕೈಯಲ್ಲಿರುವಂಥದ್ದು. ಆ ನಿರೀಕ್ಷೆ ಶಿವಕುಮಾರ್ ಅವರ ಮೇಲೆ ದೊಡ್ಡದಿದೆ. ಆ ನಿರೀಕ್ಷೆಯ ಭಾರ ಶಿವಕುಮಾರ್ ಅವರ ಮೇಲೆ ಬಹಳ ದೊಡ್ಡದಿದೆ. ತನ್ನ ಕನಸನ್ನು ಅವರು ನನಸು ಮಾಡ್ಕೊಂಡಿದ್ದಾರೆ, ತನ್ನ ಗುರಿಯನ್ನು ಅವರು ಸಾಧಿಸಿದ್ದಾರೆ. ಕನಸು ನನಸು ಮಾಡುವಂತಹ ವ್ಯಕ್ತಿಗೆ ಆ ನನಸಾದ ನಂತರ ಮೈ ಮರೆಯೋದಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯ. ಯಾಕೆಂದರೆ ನನಸಾದ ನಂತರ ಆ ಕನಸಿನ ಜೊತೆಗೆ ಇನ್ನೊಂದಷ್ಟು ಕೆಲಸಗಳ ಕನಸು ಇದ್ದೇ ಇರುತ್ತೆ ಅವರಿಗೆ. ಆ ಕೆಲಸಗಳನ್ನು ಅವರು ಮಾಡ್ತಾರಾ, ಹೇಗೆಲ್ಲ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅದನ್ನು ನೋಡಬೇಕು. ಈಗಾಗಲೇ 5 ಗ್ಯಾರಂಟಿಗಳ ಮೂಲಕವಾಗಿದೆ ಸರ್ಕಾರ ಆರ್ಥಿಕವಾದಂತಹ ದೊಡ್ಡ ಹೊರೆಯನ್ನು ಹೊರ್ತಾ ಇದೆ. ಗ್ಯಾರಂಟಿಯ ಆಚೆಗೆ ಕಾಂಗ್ರೆಸ್ ಅವರು ಏನು ಮಾಡಿದ್ರು ಅನ್ನುವ ಪ್ರಶ್ನೆಗಳನ್ನು ಅನೇಕ ಸಂದರ್ಭದಲ್ಲಿ ಕೇಳ್ತಾ ಇರ್ತಾರೆ. ಭೂ ಗ್ಯಾರಂಟಿ ಅನ್ನುವಂಥ 6ನೇ ಗ್ಯಾರಂಟಿಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಲ್ಲದೆ ಸದ್ಯಕ್ಕೆ ಅವರಿಗೆ ಎದುರಾಗಬಹುದಾಗಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, GBA ಚುನಾವಣೆ, ಇವುಗಳನ್ನು ಗೆಲ್ಲಬೇಕಾದಂತಹ ಟಾಸ್ಕ್ ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಈಗಾಗಲೇ ಶಿವಕುಮಾರ್ ಅವರು ಲೋಕಭವನದ ಕಡೆಗೆ ಹೊರಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ವಿಧಾನಸೌಧದಿಂದ ನೇರವಾಗಿ ಅವರು ಲೋಕಭವನಕ್ಕೆ ಹೋಗ್ತಾರೆ. ಲೋಕಭವನದಲ್ಲಿ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನು DK ಶಿವಕುಮಾರ್ ಅವರು ಮಾಡಲಿದ್ದಾರೆ. ಸರ್ಕಾರ ರಚನೆಗೆ DK ಶಿವಕುಮಾರ್ ಅವರು ಹಕ್ಕು ಮಂಡನೆಯನ್ನು ಮಾಡ್ತಾರೆ. ತಮ್ಮ ಸರ್ಕಾರ ರಚನೆಯ ಕೆಲಸದ ಕಡೆಗೆ ಶಿವಕುಮಾರ್ ಅವರು ಮುಂದುವರಿದಿದ್ದಾರೆ. ಈಗ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗಬಹುದು, ಯಾರಿಗೆಲ್ಲ ಕಳೆದ ಕ್ಯಾಬಿನೆಟ್ನಲ್ಲಿದ್ದಂಥವರಲ್ಲಿ ಎಷ್ಟು ಮಂದಿಗೆ ಅವಕಾಶ ಸಿಗುತ್ತೆ, ಎಷ್ಟು ಮಂದಿಯನ್ನು ಕೈ ಬಿಡ್ತಾರೆ, ಎಲ್ಲ ಲೆಕ್ಕಾಚಾರಗಳು ಈಗ ಬಹಳ ಜೋರಾಗಿ ಸಾಗ್ತಾ ಇದ್ದಾವೆ. ಯಾರನ್ನ ಸೇರಿಸ್ಬೋದು, ಯಾರನ್ನ ಕೈ ಬಿಡ್ಬೋದು, ಯಾರಿಗೆ ಅವಕಾಶ ಮಾಡಿಕೊಡ್ಬೋದು, ಯಾರಿಗೆ ಅವಕಾಶ ಮಾಡಿಕೊಡಲ್ಲ, ಎಲ್ಲ ಚರ್ಚೆಗಳು ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಸುಮಾರು 15-16 ಜನ ಸಚಿವರುಗಳನ್ನು ಅಂದರೆ ಎಕ್ಸಿಸ್ಟಿಂಗ್ ಸಚಿವರುಗಳನ್ನು ಯಥಾಪ್ರಕಾರವಾಗಿ ಮುಂದುವರಿಸ್ಬೋದು. ಉಳಿದ 15-16 ಸಚಿವರುಗಳನ್ನು ಹೊಸದಾಗಿ ಅವರು ನೇಮಕ ಮಾಡಿಕೊಳ್ಬಹುದು. ಇದು ಮೊದಲ ಹಂತದಲ್ಲೇ ನಡೆಯುತ್ತಾ ಅಥವಾ ಈ ಹಂತದಲ್ಲಿ ಕೇವಲ ಒಂದು 10-15 ಜನ ಸಚಿವರನ್ನು ಮಾತ್ರ ತೆಗೆದುಕೊಂಡು ನಂತರ 2ನೇ ಸುತ್ತಿನಲ್ಲಿ ಸಂಪುಟ ವಿಸ್ತರಣೆ ಕಡೆಗೆ ಹೋಗ್ತಾರಾ? ಅದು ಬಹಳ ಕುತೂಹಲದಿಂದ ನೋಡಬೇಕಾಗಿರುವಂತಹ ವಿಚಾರಗಳು. ಯಾಕಂದರೆ DK ಶಿವಕುಮಾರ್ ಅವರಿಗೆ ಈಗ ಮಂತ್ರಿಮಂಡಲದ ರಚನೆಯ ಸವಾಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಈಗಾಗಲೇ ಅವರಿಗೆ ಹೇಳಿದ್ದಾರೆ, ಯಾರನ್ನ ಬೇಕಿದ್ರೂ ಆಯ್ಕೆ ಮಾಡಿಕೊಳ್ಳಿ ಅನ್ನುವಂಥ ವಿಚಾರ. ಅವರು ಯಾರನ್ನೂ ಕೂಡ ಇಂಥದ್ದೇ ಪರ್ಟಿಕ್ಯುಲರ್ ವ್ಯಕ್ತಿಯನ್ನೇ ಸಚಿವ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಒತ್ತಡವನ್ನು ಹೇರಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತ ಮೂಲಗಳಿಂದ ಸಿಕ್ತಿರುವಂಥ ಮಾಹಿತಿ, ಇನ್ಕ್ಲೂಡಿಂಗ್ ಯತೀಂದ್ರ ಅವ್ರಿಗೂ ಕೂಡ ನೀವು ಉಪಮುಖ್ಯಮಂತ್ರಿ ಮಾಡಿ ಅಂತಲೋ ಅಥವಾ ಮಂತ್ರಿ ಮಾಡಿ ಅಂತಲೋ ಅಂಥದ್ದು ಯಾವುದು ಕೇಳಿಲ್ಲ. ಆದರೆ ಅವ್ರನ್ನ ಮಂತ್ರಿ ಮಾಡ್ತೀವಿ, ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋಂಥ ಪ್ರಸ್ತಾವಗಳು ಹೈಕಮಾಂಡ್ ಕಡೆಯಿಂದ ಬಂದಿದ್ದಾವೆ. ಆದರೆ ಅವುಗಳ ಬಗ್ಗೆಯೂ ಕೂಡ ಅವರೇನು ಭಾಳ ಆಸಕ್ತಿಯನ್ನು ತೋರಿಲ್ಲ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರ ಆಯ್ಕೆಗೆ ಬಿಟ್ಟಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಕೂಡ 2 ಬಾರಿ ಕ್ಯಾಬಿನೆಟ್ ರಚನೆ ಮಾಡಿದಂಥವ್ರು, ಮುಖ್ಯಮಂತ್ರಿ ಆದಂಥವ್ರು, ಕ್ಯಾಬಿನೆಟ್ನ ಪುನರ್ರಚನೆ ಮಾಡಿದಂಥವ್ರು, ಸಂಪುಟದ ವಿಸ್ತರಣೆಗಳನ್ನು ಮಾಡಿದಂಥವ್ರು. ಹೀಗಾಗಿ ಅವರಿಗೆ ಸಂಪುಟದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು, ಯಾರನ್ನ ಕೈ ಬಿಡಬೇಕು, ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ವಿವೇಚನೆಗೆ ಬಿಟ್ಟರೆ ಸುಲಭ ಅನ್ನುವಂಥದ್ದು ಇರಬಹುದು. ಆ ಕಾರಣಕ್ಕಾಗಿ ಆ ನಿಟ್ಟಿನಲ್ಲಿ ಚರ್ಚೆಗಳು ನಡೀಬಹುದು. ಇದು CLP ಸಭೆಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇರೋದು. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆದಿರುವಂತಹ ರೀತಿ ಇವತ್ತು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿಗಳಾಗಿರುವಂತಹ ಅಲ್ಲಂ ಪ್ರಭು ಪಾಟೀಲ್ರು ಅಲ್ಲಿ ಮೊದಲಿಗೆ ಈ ಒಂದು ಶಾಸಕಾಂಗ ಪಕ್ಷದ ಸಭೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಂಥದ್ದನ್ನು ಇಲ್ಲಿ ಗಮನಿಸ್ಬೋದು. ಪಕ್ಷದ ಹಿರಿಯ ನಾಯಕರುಗಳಿಗೆಲ್ಲರೂ ಕೂಡ ಒಂದು ಭಾಗದಲ್ಲಿ ಸ್ಥಾನವನ್ನು ನಿಗದಿಪಡಿಸಲಾಗಿದೆ. ಅವರ ಮುಂಭಾಗದಲ್ಲಿ ಎಲ್ಲ ಮಾಜಿ ಸಚಿವರುಗಳು, ಶಾಸಕರುಗಳು ಆಸೀನರಾಗಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿರುವಂತಹ ಸಮ್ಮೇಳನ ಸಭಾಂಗಣ
ನಂಬರ್ 334 ಕೊಠಡಿ ಸಂಖ್ಯೆ 334 ಸಮ್ಮೇಳನ ಸಭಾಂಗಣದಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಸಲಾಗಿದೆ. ಯಾಕಂದರೆ ಪೂರ್ಣ ಬಹುಮತ ಇರ್ತಕ್ಕಂತಹ ಸರ್ಕಾರ ಆಗಿರೋದ್ರಿಂದಾಗಿ ಬೇರೆ ಯಾವುದೋ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡುವಂಥದ್ದು ಅದರ ಕಡೆಗೆಲ್ಲ ಹೋಗಲಿಲ್ಲ. ಅವರು ಭಾಳ ಸಿಂಪಲ್ ಆಗಿಯೇ ಈ ಬಾರಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಅದರ ಮೂಲಕವಾಗಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ.ಕೆ. ಶಿವಕುಮಾರ್ ಅವರ ಆಯ್ಕೆ ಆಗಿದೆ. ಆಯ್ಕೆ ಪ್ರಕ್ರಿಯೆ ಈಗ ಮುಕ್ತಾಯ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. 8 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಹಾಗೆಯೇ ಮೊದಲಿಗೆ 4 ವರ್ಷ, ಅದಾದ ನಂತರ 3.5 ವರ್ಷಗಳ ಕಾಲ ಅವರು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಬೇಕು. ರಾಜ್ಯದಲ್ಲಿ ಯಶಸ್ವಿಯಾಗಿ ಆಡಳಿತವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಇವತ್ತು ನಿರ್ಣಯದಲ್ಲಿ ಹೇಳಿಕೊಳ್ಳಲಾಗಿದೆ. ಗ್ಯಾರಂಟಿಗಳ ಅನುಷ್ಠಾನವನ್ನು ಮಾಡಿದ್ದೇವೆ. 3 ವರ್ಷಗಳ ಆಡಳಿತ ಯಶಸ್ವಿಯಾಗಿದೆ. ನಮ್ಮ ಆಡಳಿತವನ್ನು ರಾಜ್ಯದ ಜನರು ಒಪ್ಪಿದ್ದಾರೆ. ಅದಕ್ಕಾಗಿ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದಿದ್ದೇವೆ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಎಲ್ಲ ಶಾಸಕರುಗಳು ಕೂಡ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಸಂದರ್ಭದಲ್ಲಿ ಕೈ ಎತ್ತಿ ಅದನ್ನು ಸ್ವಾಗತಿಸುವಂತಹ, ಬೆಂಬಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ನಾವು ಆಡಳಿತವನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಆ ಮೂಲಕ ಗ್ಯಾರಂಟಿಗಳ ಅನುಷ್ಠಾನ, 3 ವರ್ಷಗಳ ಆಡಳಿತದ ಬಗ್ಗೆ ಸಿದ್ದರಾಮಯ್ಯನವರು ತಮ್ಮ ಶಾಸಕಾಂಗ ಪಕ್ಷದ ಸಭೆಯ ಮಾತಿನ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದಿದ್ದೀವಿ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬೈ ಎಲೆಕ್ಷನ್ನ ಗೆಲುವು ಕೂಡ ನಮ್ಮ ಆಡಳಿತಕ್ಕೆ ಸಿಕ್ಕಿರುವಂತಹ ಮನ್ನಣೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪ್ರತಿಪಾದನೆ. CLP ಸಭೆಯಲ್ಲಿ ಸಿದ್ದರಾಮಯ್ಯನವರ ಭಾಷಣದ ಸಂದರ್ಭದಲ್ಲಿ ಈ ಮಾತುಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ನಾವು ಆಡಳಿತವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಅಂಶವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ಗ್ಯಾರಂಟಿಗಳ ಅನುಷ್ಠಾನ, 3 ವರ್ಷಗಳ ಯಶಸ್ವಿ ಆಡಳಿತ ಯಾವ ಸ್ವರೂಪದಲ್ಲಿ ರಾಜ್ಯದ ಪ್ರಗತಿಯ ಕಡೆಗೆ ನಾವು ಕೆಲಸವನ್ನು ಮಾಡಿದ್ದೀವಿ ಅನ್ನುವಂತಹ ವಿಷಯಗಳನ್ನು ಸಿದ್ದರಾಮಯ್ಯನವರು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ತಮ್ಮ ಸರ್ಕಾರದ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ತನಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ತಾನು ಶಾಸಕರ ಬೆಂಬಲದೊಂದಿಗೆ, ಹೈಕಮಾಂಡ್ನ ನೆರವಿನೊಂದಿಗೆ ಮುಟ್ಟಿದ್ದೀನಿ, ಆ ಗುರಿಯನ್ನು ಮುಟ್ಟಿದ್ದೀನಿ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಯಶಸ್ವಿಯಾಗಿ ನಾವು ಆಡಳಿತವನ್ನು ಮಾಡಿದ್ದೀವಿ ಅನ್ನುವಂತಹ ಅಂಶಗಳನ್ನು ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. CLP ಸಭೆಯಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆಗಳಿವೆ. ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆ, ಮತ್ತೊಂದು ಕಡೆಯಲ್ಲಿ ಎಲ್ಲರೂ ಕೈ ಎತ್ತಿರುವಂಥದ್ದು ಇದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತಹ ಪ್ರಸ್ತಾವನೆಗೆ ನಿಮ್ಮೆಲ್ಲರ ಅನುಮೋದನೆ ಇದೆಯಾ ಅಂತ ಕೇಳಿದಾಗ ಎಲ್ಲರೂ ಕೂಡ ಕೈ ಎತ್ತಿ ಅನುಮೋದನೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈ ಫೋಟೋದ ಮೂಲಕವಾಗಿ ಗಮನಿಸ್ತಾ ಇರುವಂಥದ್ದು ಎಲ್ಲರೂ ಕೈ ಎತ್ತಿ ಅದನ್ನು ಅಲ್ಲಿ ಮಾಜಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೈ ಎತ್ತುತ್ತಾ ಇರುವಂಥದ್ದನ್ನು, ಉಳಿದೆಲ್ಲರೂ ಕೂಡ ಕೈ ಎತ್ತಿ ತಮ್ಮ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ಈ ಮೂಲಕ ಕರ್ನಾಟಕದಲ್ಲಿ ನೂತನ ಮುಖ್ಯಮಂತ್ರಿಯ ಆಯ್ಕೆ ಪ್ರಕ್ರಿಯೆ ಈಗ ನಡೆದಿದೆ. ಶಾಸಕಾಂಗ ಪಕ್ಷ ಸಭೆ ಅಂತ ಹೇಳಿದ ಮೇಲೆ ಇಡೀ ರಾಜ್ಯದ ಎಲ್ಲ ಭಾಗಗಳಿಂದಲೂ ಕೂಡ ಶಾಸಕರು ಬಂದು ತಲುಪಿರ್ತಾರೆ. ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿರ್ತಾರೆ. ಹಾಗೆ ಬಂದಿರುವಂತಹ ಶಾಸಕರಿಗೆ ಪಕ್ಷದ ನಾಯಕರುಗಳು ಮಾತನಾಡೋದ್ರ ಮೂಲಕ ನಾವೇನೇನು ಕೆಲಸ ಮಾಡಿದ್ದೀವಿ, ಏನು ಮಾಡಬೇಕಾಗಿದೆ ಅನ್ನುವಂತಹ ಸಂದೇಶವನ್ನು ರವಾನಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಕೂಡ ಮಾಡಿದ್ದಾರೆ ಮೊದಲಿಗೆ. ಹಾಗೆಯೇ ಶಿವಕುಮಾರ್ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನು ಹೇಳಬಹುದು. ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಮಾಡ್ತೀವಿ ಅನ್ನೋಂಥ ವಿಚಾರಗಳನ್ನು ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡಬಹುದು. ಸಿದ್ದರಾಮಯ್ಯನವರು ತಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ದೃಷ್ಟಿಯಲ್ಲಿ. ಹಾಗಾಗಿ ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂತಹ ಪ್ರಯತ್ನವನ್ನು ನಿಸ್ಸಂಶಯವಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದರಲ್ಲೂ ಅವರ ಮೊದಲ ಅವಧಿಯ ಮುಖ್ಯಮಂತ್ರಿ ಆಡಳಿತದ ಅವಧಿ ಒಂದು ರೀತಿಯಲ್ಲಿ ಕರ್ನಾಟಕದ ಆಡಳಿತದ ಮಟ್ಟಿಗೂ ಕೂಡ ಒಂದು ಹೊಸ ಅವಕಾಶಗಳ ಸೃಷ್ಟಿಯನ್ನು ಸಿದ್ದರಾಮಯ್ಯನವರು ಮಾಡೋದರಲ್ಲಿ ಯಶಸ್ವಿಯಾದರು. ಮತ್ತು 2ನೇ ಅವಧಿಯಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸುವಂಥದ್ರಲ್ಲಿ ಅವರು ಯಶಸ್ವಿಯಾಗಿರುವಂಥದ್ದು. ಯಾಕಂದರೆ ಗ್ಯಾರಂಟಿಗಳ ಕಾರಣಕ್ಕಾಗಿ ಉಳಿದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನ್ನೋದು ಎಷ್ಟು ವಾಸ್ತವನೋ, ಗ್ಯಾರಂಟಿ ಅನ್ನೋದು ಕೂಡ ಸಾಮಾಜಿಕವಾಗಿ ಜನರಿಗೆ ಒಂದು ಭದ್ರತೆಯನ್ನು ಒದಗಿಸುವಂಥ ಕೆಲಸ ಮಾಡಿದೆ ಅನ್ನೋದು ಕೂಡ ಅಷ್ಟೇ ವಾಸ್ತವ. ಯಾಕಂದರೆ 2,000 ರೂಪಾಯಿಯನ್ನು ಹೆಣ್ಮಕ್ಳಿಗೆ ಕೊಟ್ಟಾಗ ಆ 2,000 ರೂಪಾಯಿಯು ಕೂಡ
ಆಯಾ ಕುಟುಂಬಗಳಿಗೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಸಂಬಳ ಇರುವಂಥವ್ರಿಗೆ ಅಥವಾ 40,000 50,000 ಸಂಬಳ ಇರುವಂಥವ್ರಿಗೆ 2,000 ರೂಪಾಯಿಯ ಮಹತ್ವ ಗೊತ್ತಾಗೋದಿಲ್ಲ. ಆದರೆ ಯಾರು ತಿಂಗಳಿಗೆ 10,000 9,000 10,000 ರೂಪಾಯಿ 12,000 ರೂಪಾಯಿ ಈ ರೀತಿಯಾಗಿ ಕೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇರುವಂತಹವ್ರಿಗಿರ್ಬೋದು, ಅಥವಾ ಅದಕ್ಕಾಗಿ ಕಷ್ಟಪಡ್ತಾ ಇರುವಂಥದ್ದು, ಒಂದು 10,000 ರೂಪಾಯಿನ ತಿಂಗಳಿಗೆ ನೋಡೋದಕ್ಕೂ ಕೂಡ ಕಷ್ಟಪಡುವಂತಹ ದುಡಿಯುವ ವರ್ಗ ಏನಿದೆ ಅಥವಾ ಮಧ್ಯಮ ವರ್ಗದ ಜನ ಏನಿದ್ದಾರೆ ಅಂತಹ ಮನೆಯ ಮಹಿಳೆಯರಿಗೆ 2,000 ರೂಪಾಯಿ ಅನ್ನೋಂಥದ್ದು ಬಹಳ ದೊಡ್ಡ ಅಮೌಂಟ್ ಆಗಿತ್ತು ಮತ್ತು ಅದು ಅವರ ಕುಟುಂಬದ ನಿರ್ವಹಣೆಗೆಲ್ಲೂ ಕೂಡ ಬಹಳ ದೊಡ್ಡ ನೆರವನ್ನು ನೀಡಿತ್ತು. ಈ ಕಾರಣಕ್ಕೆ ಇಂತಹ ಯೋಜನೆಗಳನ್ನು ಯಶಸ್ವಿ ಅನುಷ್ಠಾನವೂ ಕೂಡ ಒಂದು ಸರ್ಕಾರಕ್ಕೆ ಇರುವಂತಹ ಹೆಗ್ಗಳಿಕೆ. ಅದರಲ್ಲಿ ಯಾವುದೇ ರೀತಿಯಂಥ ಅವ್ಯವಹಾರಗಳಿಗೆ ಅವಕಾಶವನ್ನು ಮಾಡಿಕೊಡದೇನೆ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿರುವುದು ಸಿದ್ದರಾಮಯ್ಯನವರ ಹೆಗ್ಗಳಿಕೆ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅವರು ಧನ್ಯವಾದ ಸಮರ್ಪಿಸಿದಾಗ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಉಳಿದ ನಾಯಕರುಗಳಿಗೆ ವಿಶ್ ಮಾಡ್ತಾ ಇರುವಂಥದ್ದು. ತಮ್ಮ ಶಾಸಕಾಂಗ ಪಕ್ಷದ ಸಹೋದ್ಯೋಗಿಗಳಿಗೆ ಧನ್ಯವಾದವನ್ನು ಸಮರ್ಪಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈಗ ಕಾಂಗ್ರೆಸ್ನ ಹೈಕಮಾಂಡ್ನವರ ಕಣ್ಣಿನಲ್ಲೂ ಕೂಡ ಅವರ ನಾಯಕತ್ವದ ಒಂದು ಪ್ರಾಮುಖ್ಯತೆ ಪ್ರಾಧಾನ್ಯತೆ ಈಗ ಅವ್ರಿಗೂ ಕೂಡ ಅರ್ಥ ಆಗಿರುತ್ತೆ. ಶಿವಕುಮಾರ್ ಅವರು ಕೂಡ ಬಹಳ ಖುಷಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಲನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬಹಳ ಖುಷಿಯಾಗಿ ತನಗೆ ಸಿಕ್ಕಿರುವಂತಹ ಅಧಿಕಾರವನ್ನು ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ದಾರೆ. ಯಾವ ಸ್ವರೂಪದಲ್ಲಿ ಮುಂದೆ ತಾನು ಕೆಲಸ ಮಾಡಬೇಕು, ಜೊತೆಯಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನೋದು ನಿಟ್ಟಿನಲ್ಲೂ ಕೂಡ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಎಲ್ಲ ಶಾಸಕರುಗಳ ಬೆಂಬಲವನ್ನು ಪಡ್ಕೊಳ್ಳೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದನ್ನೇ ಹೇಳಿದ್ದು, ಸಾಮಾನ್ಯವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಬ್ಬರಿಬ್ಬರು ನಾಯಕರುಗಳು ಕೆಲವೊಮ್ಮೆ ಚುನಾವಣೆಗೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆ ಒಳಗಡೆ ಶಾಸಕರಿಂದಲೇ ಮತದಾನ ಆಗುವಂಥ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. 2013ರಲ್ಲಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ, ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡುವ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂಥ ಮತದಾನ ಪ್ರಕ್ರಿಯೆ ನಡೆದಿತ್ತು. ಶಾಸಕರ ಆಯ್ಕೆಯಲ್ಲಿ ಒಂದು ಭಾಗದಷ್ಟು ಅಂದರೆ ಹೆಚ್ಚಿನ ಬಹುಮತದ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿದ್ದರು. ಅವತ್ತು ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಹೊರಹೊಮ್ಮಿದ್ರು. ಆದರೆ ಶಿವಕುಮಾರ್ ಅವರು ನಿಮ್ಮ ಪರವಾಗಿ ಶಾಸಕರ ಬೆಂಬಲ ಇಲ್ಲ, ನಿಮ್ಮ ಜೊತೆಗೆ ಎಷ್ಟು ಜನ ಶಾಸಕರಿದ್ದಾರೆ, ನಿಮ್ಮ ಜೊತೆಗೆ 50 ಜನ ಶಾಸಕರಿದ್ದಾರೆ, 60 ಜನ ಶಾಸಕರಿದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ದಾಗ ನನ್ನ ಜೊತೆಗೆ 140 ಜನ ಶಾಸಕರಿದ್ದಾರೆ. ನನ್ನ ಎಲ್ಲ ಶಾಸಕರು ಕೂಡ ನನ್ನ ಪಕ್ಷದಿಂದ ಒಬ್ಬ ಅಧ್ಯಕ್ಷನಾಗಿ ನಾನು ಕೊಟ್ಟಂತಹ ಬಿ ಫಾರ್ಮ್ನಲ್ಲಿ ಗೆದ್ದಂತಹ ಎಲ್ಲ ಶಾಸಕರು ಕೂಡ ನನ್ನ ಪಕ್ಷದ ಶಾಸಕರು, ನನ್ನ ಬೆಂಬಲಿಗರೇ ಅವರು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ರು. ಇವತ್ತು ಅವರು ಹೇಳಿದಂಥ ಆ ಮಾತು ಯಥಾಪ್ರಕಾರವಾಗಿ ಅನುಷ್ಠಾನಕ್ಕೆ ಬಂದಿದೆ. ಎಲ್ಲ ಶಾಸಕರ ಒಮ್ಮತದ ಅಭಿಪ್ರಾಯದ ಒಳಗಡೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಹೊರತು ಅಲ್ಲಿ ಯಾವುದೇ ಡಿವಿಷನ್ ಇಲ್ಲ. ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಶಾಸಕರು, ಇನ್ನೊಬ್ಬರ ಪರವಾಗಿ ಎಷ್ಟು ಜನ ಶಾಸಕರು, ಅಂತಹ ಡಿವಿಷನ್ ಯಾವುದೂ ಇರಲಿಲ್ಲ. ಬದಲಿಗೆ ಒಮ್ಮತದ ಆಯ್ಕೆಯಾಗಿ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ